ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಜೈಲು ಅಧಿಕಾರಿಗಳ ವಿಚಾರದಲ್ಲಿ ನಾವು ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀವಿ. ದರ್ಶನ್ ಪರ ವಕೀಲರು ಒಂದು ವಾದವನ್ನು ಇಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ 2,000 ಖೈದಿಗಳಿದ್ದಾರೆ ಸ್ವಾಮಿ. ಯಾವ ಖೈದಿಯ ವರ್ಗಾವಣೆಗೂ ಇಲ್ಲದೇ ಇರತಕ್ಕಂತಹ ಟ್ರಾನ್ಸ್ಫರ್ ಬಗೆಗಿನ ಆಸಕ್ತಿ ದರ್ಶನ್ ವಿಚಾರದಲ್ಲಿ ಯಾಕಿದೆ? ಬೇರೆ ಜೈಲುಗಳಲ್ಲಿ ಅಧಿಕಾರಿಗಳು ನಮ್ಮ ಕಾರಾಗೃಹಕ್ಕೆ ಮಾತ್ರ ದರ್ಶನ್ ಬೇಡ ಬೇಡ ಅಂತ ಹೇಳ್ತಾ ಇರೋದು ಯಾಕೆ? ಇದರಲ್ಲಿ ಸದ್ಯದ ಕಾರಾಗೃಹದಲ್ಲಿ ಮುಖ್ಯಸ್ಥರು ಅಂತ ಇದ್ದಾರಲ್ಲ, ಹಿಂದೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಾರೆ ದಯಾನಂದ್ ಅವರು, ಅವ್ರದ್ದೇ ಹಿತಾಸಕ್ತಿ ಇದರಲ್ಲಿದೆ, ಅದಕ್ಕೋಸ್ಕರ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ದರ್ಶನ್ ಪರ ವಕೀಲರು ಒಂದು ಕಡೆ ಆರೋಪವನ್ನು ಮಾಡ್ತಾ ಇದ್ದಾರೆ. 2,000 ಖೈದಿಗಳಿಗೆ ಇರದೇ ಇರತಕ್ಕಂಥ ಆಸಕ್ತಿ ದರ್ಶನ್ರನ್ನೇ ಟ್ರಾನ್ಸ್ಫರ್ ಮಾಡಬೇಕು ಅಂತ ಯಾಕಿದೆ? ಇದೊಂದು ಭಾಗ. ದರ್ಶನ್ ಕೂಡ ನಾನು ಪರಪ್ಪನ ಅಗ್ರಹಾರದಲ್ಲೇ ಉಳ್ಕೊಳ್ಬೇಕು ಅಂತೇಳಿ ಜಿದ್ದಿಗೆ ಬಿದ್ದಿರೋದು ಯಾಕೆ? ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ 2,000 ಖೈದಿಗಳಿಂದ ಒಂದು ತೆಗೆದುಕೊಂಡ್ರೆ ಬೇರೆ ಜೈಲುಗಳ ಕಾರಾಗೃಹದ ಅಧೀಕ್ಷಕರು ಮುಖ್ಯಸ್ಥರುಗಳು ದರ್ಶನ್ ಬೇಡ ಅಂತಿರೋದು ಯಾಕೆ? ದರ್ಶನ್ ಒಬ್ಬ ಕೊಲೆ ಆರೋಪಿ ಈ ಕೇಸಲ್ಲಿ, ನಮ್ಮ ಜೈಲಿಗೆ ಮಾತ್ರ ಬೇಡ ಅಂತ ಹೇಳ್ತಿರೋದು ಯಾಕೆ? ಇವರೇ ತೀರಾ ವಿಶೇಷವಾಗಿರ್ತಕ್ಕಂಥ ಸ್ಟೇಟಸನ್ನು ಕೊಟ್ಟುಬಿಡ್ತಾ ಇದ್ದಾರೆ ದರ್ಶನ್ಗೆ. ಒಬ್ಬ ಆರೋಪಿಯಷ್ಟು ಟ್ರೀಟ್ ಮಾಡಿದ್ರೆ ಸಾಕಾಗತ್ತೆ. ನೀವು ಆಚೆ ಏನಾದರೂ ಇಟ್ಕೊಳ್ಳಿ, ಅವರ ಅಭಿನಯಕ್ಕೆ ನೀವು ಫ್ಯಾನ್ ಆಗಿರಿ, ಅವರ ಒಳ್ಳೆ ಕೆಲಸ ಮಾಡಿದರೆ ಓಕೆ. ಜೈಲಿಗೆ ಬಂದಾಗ ವಿಚಾರಣಾಧೀನ ಖೈದಿ ಅಷ್ಟು ಟ್ರೀಟ್ ಮಾಡಿದ್ರೆ ಸಾಕಲ್ವಾ? ಅತಿಯಾಗಿ ಬೇಡ ಬೇಡ ಅಂತ ಒಬ್ಬರು, ಕಳಿಸಿ ಅಂತ ಒಬ್ಬರು, ಕಳಿಸ್ಬೇಡಿ ಅಂತ ಒಬ್ಬರು, ಯಾಕಿದು? ಓಕೆ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ SPP ಅವರು ಪರಪ್ಪನ ಅಗ್ರಹಾರದಲ್ಲಿ ಇಡ್ಕೂಡ್ದು ಯಾಕೆ ಹೇಳ್ತಾ ಇದ್ದಾರೆ? ಕಾರಣಗಳೇನಾದರೂ ಇದೆಯಾ ಇದಕ್ಕೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿಲೀಪ್ ಕುಮಾರ್ IAS ಅವರಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ದಿಲೀಪ್ ಕುಮಾರ್ ಅವರೇ ನಿಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಲೋಕೇಶ್ವರ್ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಲೋಕೇಶ್ವರ್ ಸರ್ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ಈಗ ಈ ಜೈಲು ಮುಖ್ಯಸ್ಥರು ಅಧೀಕ್ಷಕರುಗಳು ಇವರೆಲ್ಲ ಈ ಕಾರಾಗೃಹದ ಇನ್ಚಾರ್ಜ್ ತಗೊಂಡಿರ್ತಾರಲ್ಲ, ಯಾವ ಜೈಲಿಗೂ ದರ್ಶನ್ ಬೇಡ ನಮ್ಮ ಜೈಲಿಗೆ ಬೇಡ ಅಂತ ಹೇಳೋದು ಯಾಕೆ ಸರ್? ಏನಂಥದ್ದು? ಒಂದು ಕೊಲೆ ಪ್ರಕರಣದ ಆರೋಪಿ ಬೇರೆ ಪ್ರಕರಣದಲ್ಲಿ ಬೇರೆ ಕೊಲೆ ಪ್ರಕರಣಗಳ ಆರೋಪಿನ ಯಾವ ಥರ ಟ್ರೀಟ್ ಮಾಡ್ತಾರೋ ಆ ಥರ ಟ್ರೀಟ್ ಮಾಡಿದ್ರೆ ಸಾಕಲ್ವಾ? ಯಾಕೆ ಇಲ್ಲಿ ಈ ಥರ ಟ್ರೀಟ್ ಮಾಡ್ತಿರೋದು? ಬೇಡ ಅಂತ ಹೇಳೋದು ಯಾಕೆ? ನಮ್ಮ ಜೈಲಿಗೆ ಬೇಡ ಅಂತ ಹೇಳೋದು ಯಾಕೆ? ರಮಾಕಾಂತ್, ಇದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋ ನನಗೆ ಗೊತ್ತಿಲ್ಲ. ಯಾರು ರೈಟಿಂಗ್ ಅಲ್ಲಿ ಈ ತರ ಕೊಟ್ಟಿರೋದಿಲ್ಲ, ನಮ್ಮಲ್ಲಿ ಕಳಿಸ್ಬೇಡಿ ಅಂತ. ಆ ತರ ಯಾವ್ದು ಕೊಟ್ಟಿರೋದಿಲ್ಲ. ಸುಮ್ನೆ ಅಂತೆಗಳು ಮಾತಿರ್ಬೋದು ಇದು. ಅದರ್ವೈಸ್ ಓವರಲ್ ಆಗಿ ರಿಕ್ವೆಸ್ಟ್ ಮಾಡಿರ್ಬೋದು. ಆತನ ಬಿಹೇವಿಯರ್ ಆಸ್ಪೆಕ್ಟ್ ಮತ್ತು ಸುಪ್ರೀಂ ಕೋರ್ಟಿನ ಏನು ಒಂದು ಇನ್ಸ್ಟ್ರಕ್ಷನ್ಸ್ ಇದು ಇವತ್ತಿನ ವಿಚಾರದಲ್ಲಿ ಆಗಿದ್ದು. ಸರ್, ಇದು ಯಾಕೆ ಹೇಳಿದೆ ಅಂದ್ರೆ ಲೋಕೇಶ್ವರ್ ಸರ್, ಈಗ ಈ ದರ್ಶನ್ ಪರ ವಕೀಲರು ಸುನಿಲ್ ಕುಮಾರ್ ಅವರು ಇದ್ದಾರಲ್ಲ, ಅವ್ರು ಹೇಳಿರ್ತಕ್ಕಂಥ ಮಾತು ನೋಡಿ ಸ್ವಾಮಿ, ಈ ಒಂದು ಕೇಸಲ್ಲಿ ಸದ್ಯದ ಕಾರಾಗೃಹದ DGP ಆಗಿರತಕ್ಕಂಥ ದಯಾನಂದ ಅವರ ಸೂಚನೆಯ ಮೇರೆಗೇನೆ ಇವ್ರನ್ನ ಶಿಫ್ಟ್ ಮಾಡಿಬಿಡಿ ಅಂತ ಅರ್ಜಿ ಹಾಕಿರೋದು. ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಇವರ ಸೂಚನೆ ಮೇಲೆ ಶಿಫ್ಟ್ ಮಾಡಿ ಅಂತ ಅರ್ಜಿ ಹಾಕಿರೋದು ಅಂತ ಹೇಳ್ತಾ ಇದ್ದಾರಲ್ಲ, ಯಾಕೆ ಅಂತ ನೋಡಿ. ದಯಾನಂದ್ ಅವ್ರ ಮೇಲೆ ದೂಷಣೆ ಮಾಡುವಂತ ವಿಚಾರಕ್ಕೆ ಇದು ಯಾರು ಒಪ್ಪುವಂತ ವಿಚಾರ ಅಲ್ಲ ಇದು. ಅವ್ರಿಗೆ ಏನ್ ಪ್ರಶ್ನೆ ಆಗಿದೆ ಅಂದ್ರೆ, ಹಿಂದೆ ಅವರು ಕಮಿಷನರ್ ಇದ್ದಾಗ ಈ ತರ ಪ್ರಕರಣ ಪ್ರಾರಂಭ ಆಗಿದ್ದು. ಪ್ರತಿಯೊಂದು ಅವ್ರನ್ನ ಅರೆಸ್ಟ್, ಇನ್ವೆಸ್ಟಿಗೇಷನ್, ಕೊನೆಗೆ ಚಾರ್ಜ್ ಶೀಟ್ ಸಹ ಅವರ ಒಂದು ಸೂಪರ್ವಿಷನ್ ಅಲ್ಲಿ ಆಗಿದ್ದು. ಆ ಹಿನ್ನೆಲೆಯಲ್ಲಿ ಈತನಿಗೆ ಯಾವ್ದು ಲೀನಿಯನ್ಸ್ ಅನ್ನ ಕೊಟ್ಟಿರ್ಲಿಲ್ಲ. ಯಾವುದೇ ಈತನಿಗೆ ಸ್ಪೆಷಲ್ ಒಂದು ಅವಕಾಶಗಳು, ಯಾವುದೇ ರಾಜಕೀಯ ಒತ್ತಡ ಇರ್ಬೋದು, ಇನ್ನೊಂದಿರ್ಬೋದು, ಅವ್ರು ಯಾವ್ದಕ್ಕೂ ಬೆಂಡ್ ಆಗಿರ್ಲಿಲ್ಲ. ಸೊ ಆ ಮನ್ಸಲ್ಲಿ ಇಟ್ಕೊಂಡು ಅವರೇ ಆಕಸ್ಮಿಕವಾಗಿ DG ಪ್ರೆಸೆನ್ಸ್ ಬಂದಿದ್ದಾರೆ. ಅವ್ರಿಗೆ ಕೇಳ್ಕೊಂಡ್ ಬಂದಿದ್ದಲ್ಲ ಅದು. ಅವರು ಗೊತ್ತಲ್ಲ, ಒಂದು ಕ್ರಿಕೆಟ್ ಇದ್ರಲ್ಲಿ ಏನೋ ಸಮಸ್ಯೆ ಆಗಿ ಈಗ ಗವರ್ಮೆಂಟ್ ಅವ್ರನ್ನ ರೀಇನ್ಸ್ಟೇಟ್ ಮಾಡಿ ಅಲ್ಲಿ ಖಾಲಿ ಇತ್ತು ಪ್ರೆಸೆನ್ಸ್ ADG ಪೋಸ್ಟ್, ಅಲ್ಲಿಗೆ ತಂದು ಕುಣಿಸಿದ್ದಾರೆ. ಇದೇ ಟೈಮ್ಗೆ ಇದಂದು ಸುಪ್ರೀಂ ಕೋರ್ಟ್ ಇಂದ ಗೈಡ್ ಲೈನ್ಸ್ ಬೇರೆ ಬಂದ್ಬಿಡ್ತು. ಈ ತರ ಇವ್ರಿಗೆಲ್ಲ ಫೆಸಿಲಿಟಿ ಕೊಟ್ಟು ಅದ್ರ ಬಗ್ಗೆ 4-5 ಕೇಸು ಆಗಿದೆ ಆಲ್ರೆಡಿ ಜೈಲಲ್ಲಿ. ಇದೆಲ್ಲ ಹಿನ್ನೆಲೆ ಇರೋದ್ರಿಂದ ಈ ಗ್ರೂಪ್ ಒಂದ್ ಕಡೆ ಇರಬಾರ್ದು ಅನ್ನೋ ವಿಚಾರ ಅಲ್ಲಿ ಒಂದು ಚರ್ಚೆ ಆಗಿದೆ. ಮತ್ತೆ ಈ ಫಸ್ಟ್ ಅವ್ರ ವೈಫ್ ಹೊಡೆದು ಬಂದ ಸಂದರ್ಭದಲ್ಲಿ ಈತ ಸೈಕಲ್ ರವಿ ಅನ್ನೋ ಒಬ್ಬ ರೌಡಿಯ ಒಂದು ಫೆಸಿಲಿಟಿಯಲ್ಲಿ ಅಲ್ಲಿ ಜೈಲಲ್ಲಿ ಇದ್ದಿದ್ ಬಗ್ಗೆನೂ ಮಾಹಿತಿ ಇದೆ. 2ನೇ ಸತಿ ಈಗ ಹೋದಾಗ ಯಾರೋ ವಿಲ್ಸನ್ ಗಾರ್ಡನ್ ನಾಗ ಅನ್ನೋ ಫೆಸಿಲಿಟಿ ತಗೊಂಡು ಅಲ್ಲಿ ಇದಾಗಿ ಕೊನೆಗೆ ಅದನ್ನ ಐಡೆಂಟಿಫೈ ಆಗಿ ಪ್ರಾಬ್ಲಮ್ ಒಳಗಾಗಿದ್ದು ಗೊತ್ತಿದೆ. ಓಕೆ.
ಸೊ ಅಂದ್ರೆ ಈತನ ನಡವಳಿಕೆಗಳು ಸ್ವಲ್ಪ ಇಲ್ಲಿ ತುಂಬಾ ಫೆಸಿಲಿಟಿ ತಗೊಳ್ಳೋ ಅವಕಾಶಗಳಿಗೆ ಜಾಸ್ತಿ ಅವಕಾಶ ಇದೆ ಅನ್ನೋದು ಪ್ರೂವ್ ಆಗಿದೆ. ಹ್ಮ್ ಯಾರು ಕೆಟ್ಟ ಜನಗಳಿಂದ. ಹ್ಮ್ So ಇವ್ರಿಗೆ ಮತ್ತೆ ಇಲ್ಲೇ ನಾವು ಇಟ್ಕೊಂಡ್ರೆ ಇನ್ನೊಂದೇನೋ ಪ್ರಶ್ನೆಗಳಾಗುತ್ತೆ. ಅವಾಗ ಏನೇ ಕಾಯ್ದ್ರು ಒಳಗಿನ ಬೇರೆ ಕೈವಾಡಗಳಿಂದ ಅವನಿಗೆ ಏನಾರ ಫೆಸಿಲಿಟಿ, ಒಂದ್ ಮೊಬೈಲೇ ಸಿಕ್ತು, ಹ್ಮ್ ಅಥವಾ ಒಂದ್ ಸಿಗರೇಟ್ ಅವನ್ ಹತ್ರ ಸಿಕ್ಬಿಡ್ತು ನಾಳೆ ಇದ್ ಮಾಡಿದಾಗ, ಸರ್ಚ್ ಮಾಡಿದಾಗ, ಹ್ಮ್ ಅವಾಗ ಅಧಿಕಾರಿಗಳಿಗೆ ತೊಂದರೆ ಆಗುತ್ತೆ. ಹ್ಮ್ ಅದಕ್ಕೋಸ್ಕರ ಅವರು ಇಲ್ಲಿರೋದ್ ಬೇಡ, ಹ್ಮ್ ಇದನ್ನ ಶಿಫ್ಟ್ ಮಾಡಿ ಅಂತ ಒಂದು ಪಾಯಿಂಟ್ ಇಟ್ಕೊಂಡು ಮಾಡಕ್ ಹೊರಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಓಕೆ ಅದ್ಬಿಟ್ಟು ದಯಾನಂದ್ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಇವ್ನ್ ಮಾಡ್ಬೇಕು ಅಂತಲ್ಲ, ಇವ್ನ ಇತಿಹಾಸ ಆತರ ಆಗ್ಬಿಟ್ಟಿದೆ ಇಲ್ಲಿ. ಹ್ಮ್ 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 ಯಾರೇ ಇದ್ದಿದ್ರು, DG ಅಲ್ಲಿ ಇನ್ನೊಬ್ರು ಇದ್ರು, ಯಾರೋ ಇದ್ರು ಇದನ್ನೇ ಮಾಡ್ತಿದ್ರು. ಓಕೆ ದಯಾನಂದ್ ಅಂತ ಇಲ್ಲ, ಸುಮ್ನೆ ಅವರು ಯಾಕಂದ್ರೆ ಅವರೇ ಚಾರ್ಜ್ ಶೀಟ್ ಮಾಡಿ ಅವ್ರ ಮೇಲೆ ಇದ್ ಮಾಡಿದಾರಲ್ಲ, ಅದಕ್ಕೆ ಇವ್ರ ಮೇಲೆ ಕಣ್ಣಿದೆ ಅಂತ ಇವರು ಡಿಫೆನ್ಸ್ ಲಾಯರ್ಸ್ ಹ್ಮ್ ಅವ್ರದ್ದು ಬೇಯಿಸ್ಕೊಳಕ್ಕೆ ಹೇಳಿರೋ ಮಾತಷ್ಟೇ ಅದು. ಓಕೆ ಓಕೆ ಈಗ ದಿಲೀಪ್ ಅವರೇ ಈಗ 2,000 ಖೈದಿಗಳಿದ್ದಾರೆ. ಯಾರನ್ನೂ ವರ್ಗಾವಣೆ ಮಾಡಲಿಕ್ಕೆ ಇದೇ SPPಗಳೋ ಅಥವಾ ಸರ್ಕಾರಿ ವಕೀಲರುಗಳೋ ತೋರಿಸ್ತಾ ಇರತಕ್ಕಂಥ ಆಸಕ್ತಿಯನ್ನು ದರ್ಶನ್ ವಿಚಾರಕ್ಕೆ ಯಾರು ತೋರಿಸ್ತಾ ಇದ್ದಾರೆ? ಯಾವ ವ್ಯಕ್ತಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಾಗ ದರ್ಶನ್ ಮೇಲೆ ಚಾರ್ಜ್ ಶೀಟ್ ಮಾಡಿಸಿದ್ರೋ ಕಾರಾಗೃಹಕ್ಕೆ ಅವರೇ ಈಗ ಮುಖ್ಯಸ್ಥರಿದ್ದಾರೆ. ಇನ್ನೂ ಸ್ಟ್ರಿಕ್ಟ್ ಆಗಿರ್ತಾರೆ ಅವರು. ಇದೇ ಪರಪ್ನ ಅಗ್ರಹಾರದ ದರ್ಶನ ಇಡ್ತೀನಿ ನಾನು, ಅದು ಯಾರು ಏನು ಫೆಸಿಲಿಟಿ ಕೊಟ್ಬಿಡ್ತಾರೋ ನೋಡ್ತೀನಿ ಅಂತ ಚಾಲೆಂಜ್ ಆಗು ಇರಬಹುದು ಅವರು. ಹೀಗಿದ್ದಾಗ ಶಿಫ್ಟ್ ಮಾಡಿ ಅಂತ ಯಾಕೆ ಮಾತಾಡ್ಬಿಡ್ತಾರೆ? ಎಕ್ಸಾಂಪಲ್ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರಯ್ಯ ಅಂತ ಅಕಸ್ಮಾತ್ ಇವಾಗ ಇಲ್ಲಿ ಅದೇ ತರ ಇದ್ರೆ ಇವಾಗ ಅಲ್ಲಿ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಓಕೆ ಸೊ ಅಂದ್ರೆ ಇಲ್ಲಿನ ಜೈಲಿನ ಅಧಿಕಾರಿಗಳು ಏನು ಸ್ಟ್ರಿಕ್ಟ್ ಇಲ್ಲ ಅಂತನಾ, ಅಥವಾ ಅವ್ರು ಸ್ಟ್ರಿಕ್ಟ್ ಇದ್ರು ನೋಡ್ಕೊಳ್ಲಿಕ್ಕೆ ಆಗಲ್ಲ ಅಂತನಾ? ಸೊ ಒಂದ್ ಅರ್ಥದಲ್ಲಿ ಇವಾಗ ಜೈಲಲ್ಲಿ ಎಲ್ಲಾ ಖೈದಿಗಳು ಸಮಾನರು. ಇವಾಗ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಒಬ್ಬ ಅಪರಾಧಿಗೆ ಏನ್ ಕೊಡ್ಬೇಕು ಅದು ಬೇಸಿಕ್, ಅದನ್ನ ಅವ್ರು ಕೊಡ್ಬೇಕಾಗತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ನೀವೊಂದು ರೀಸನ್ ಇಟ್ಕೊಂಡು ಕೇಳ್ತಿದಲ್ಲ, ಲೋಕೇಶ್ವರ್ ಸರ್ ಹೇಳ್ದಂಗೆ, ಅಂದ್ರೆ ನಿನ್ನ ಹಿಂದಿನ ಹಿಸ್ಟ್ರಿ ಏನಿದೆ, ನೀನ್ ನಡೆದುಕೊಂಡಂತ ರೀತಿ ಮುಂದೆಯೂ ಅದೇ ರೀತಿ ನಡೆದುಕೊಳ್ಳುವ ಸಂಭವ ಇದೆ. ಹಾಗಾಗಿ ಅದನ್ನ ನಾವು ಕರ್ಟೇಲ್ ಮಾಡ್ತೀವಿ, ನಿನ್ನ ಬೇರೆ ಕಡೆ ಕಳ್ಸಿ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶ ಇರ್ಬೋದು. ಆದ್ರೆ ಆ ಉದ್ದೇಶ ಇಂಡೈರೆಕ್ಟ್ ಆಗಿ ಜೈಲ್ ಅಥಾರಿಟಿ ಹೌದು ನಮ್ಮಿಂದ ಇಲ್ಲಿ ಲೋಪ ಇದೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಂಗ ಆಗಲ್ವೇ? ಸೊ ನಾನೇನ್ ಹೇಳ್ತೇನೆ, ಒಬ್ಬ ಅಪರಾಧಿನ ಇನ್ನೊಂದು ಜೈಲಿಗೆ ವರ್ಗಾವಣೆ ಮಾಡೋದು ಅದು ನಿಮ್ಮ ಪ್ರಕಾರ ಸರಿ ಅನ್ಸಿದ್ರೆ, ಹಾಗೆಯೇ ನಿಮ್ಮಲ್ಲಿ ಇನ್ನೂ ಕೂಡ ಲೋಪ ಇದೆ ಅಂತ ಅರ್ಥ. ಅದನ್ನ ಸರಿಪಡಿಸ್ಕೊಂಡು ಆರೋಪಿ ಎಲ್ಲೇ ಇರ್ಲಿ ಎಲ್ಲಾ ಆರೋಪಿನ ಸಮಾನವಾಗಿ ನೋಡ್ಕೊಂಡು ಒಂದು ಏನು ಇವಾಗ ಟ್ರಯಲ್ ನಡೆಯುತ್ತೆ ಅದನ್ನ ಎಕ್ಸ್ಪೀಡಿಯೇಟ್ ಮಾಡೋದು ಒಳ್ಳೆ ವಿಚಾರ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಅಲ್ಲ ಸ್ವಾಮಿ, ಈಗ ಈ ಬೇಲ್ ಕ್ಯಾನ್ಸಲ್ ಆಗಿ 2 ದಿನಕ್ಕೆ ಈ ಮನುಷ್ಯ ಒಳಗಡೆ ಹೋಗಿದ್ದಾಯ್ತು, 2 ದಿನಕ್ಕೆ ಈ ಥರ ಅರ್ಜಿ ಹಾಕೊಂಡ್ಬಿಟ್ಟಿದ್ದಾರೆ ಅಂದರೆ, ಈಗ ಅವತ್ತಿಗೇನು ಯಾವುದೋ ವಿಲ್ಸನ್ ಗಾರ್ಡನ್ನಾಗ ಯಾವುದೋ ಬೇಕ್ರಿ ರಘು ಒಂದಷ್ಟು ಎಲಿಮೆಂಟ್ಸ್ಗಳು ಅವ್ರ ಸೌಕರ್ಯವನ್ನು ಕೊಟ್ಟುಬಿಟ್ರು, ಇವರು ವಿಡಿಯೋ ಕಾಲ್ ಮಾಡಿದ್ರು, ಇದೆಲ್ಲ ಬಂತು ಅವತ್ತಿಗೆ. ಇವತ್ತಿಗೆ ಅಂಥದ್ದೇನಾದರೂ ನಡೆದಿದೆಯಾ? ಅಂಥದ್ದೇನಾದರೂ ಘಟನೆಗಳು ನಡೀತಾ ಇದೆಯಾ ಅಲ್ಲಿ? ಅದ್ರ ಬಗ್ಗೆ SPP ಅವ್ರ ಬಳಿಯಲ್ಲಿ ಮಾಹಿತಿ ಇದೆಯಾ? ಈ ಮಾಹಿತಿ ಇಟ್ಕೊಂಡು ಮತ್ತೆ ಅದೇ ಥರದ್ದು ಆಗ್ತಾ ಇದೆ, ಹಾಗಾಗಿ ನೀವು ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಕೇಳ್ತಿರೋದಾ? ಇಲ್ಲ ಹಿಂದೆ ನಡೆದಿತ್ತು ಅಂತ ಅದೇ ಕಥೆ ಇಟ್ಕೊಂಡು ಶಿಫ್ಟ್ ಮಾಡಿ ಅಂತ ಕೇಳ್ತಿರೋದಾ ಅಂತ ದಿಲೀಪ್ ಅವರೇ? ಸರ್, ಇವಾಗ ಅದು ಅರ್ಜಿಯನ್ನ ನೋಡ್ಬೇಕು, ಏನ್ ಪ್ರಾಸಿಕ್ಯೂಷನ್ ಏನ್ ಹಾಕಿದ್ದಾರೆ ಅಂದ್ರೆ ಯಾವ ಆಧಾರದ ಮೇಲೆ ಇವರು ಒಬ್ಬ ಆರೋಪಿಯನ್ನ ಮತ್ತೆ ಸಹ ಕೈದಿಗಳನ್ನ ಬೇರೆ ಬೇರೆ ಜೈಲಿಗೆ ವರ್ಗಾವಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಾವ ಉದ್ದೇಶ ಅಂತ ಹೇಳ್ಬಿಟ್ಟು ಅವ್ರು ಕೋರ್ಟಿಗೆ ಮನವರಿಕೆ ಮಾಡ್ಕೊಡೋದು ಪ್ರಾಸಿಕ್ಯೂಷನ್ ಅವ್ರದ್ದು. ಈಗ ಇಲ್ಲಿ ನಾನು ಪ್ರಸನ್ನ ಕುಮಾರ್ ವಾದ ಹೇಳ್ಬಿಡ್ತೀನಿ, ನಾನು ಅವ್ರ ಅರ್ಜಿ ಹೇಳದೆ ಇದ್ರು ವಾದ ಹೇಳ್ಬಿಡ್ತೀನಿ. ಈ ಹಿಂದೆ ಈ ಆರೋಪಿಗಳು ಶಿಸ್ತು ಕ್ರಮವನ್ನು ಪಾಲಿಸಿಲ್ಲ, ಭದ್ರತಾ ದೃಷ್ಟಿ ಇದೆ ಇಲ್ಲಿ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ವಕೀಲರು ಕುಟುಂಬಸ್ಥರನ್ನು ಇವರು ಭೇಟಿ ಮಾಡಬಹುದು, ಜೈಲು ಅಧಿಕಾರಿಗಳಿಗೆ ವರ್ಗಾವಣೆ ಮಾಡ್ತಕ್ಕಂಥ ಅವಕಾಶ ಇದೆ, ಇವರು ಪ್ರಭಾವಿ ವ್ಯಕ್ತಿ, ಐಷಾರಾಮಿ ಬದುಕಿನ ಇಚ್ಛೆ ಈ ವ್ಯಕ್ತಿಗಿದೆ, ಜೈಲಲ್ಲೂ ಇಂಥದ್ದೇ ಬದುಕಬೇಕು ಅಂತ ಈತ ಆಸೆ ಪಡ್ತಾ ಇದ್ದಾನೆ, ಸುಪ್ರೀಂ ಕೋರ್ಟ್ ಆದೇಶದ ಮುಂದೆ ಕಾನೂನಲ್ಲಿ ಯಾರೂ ದೊಡ್ಡವರಲ್ಲ, ಈ ಥರದ ವಾದ ಸರಣಿ ಹೋಗ್ತಾ ಇದೆ. ಈತ ಐಷಾರಾಮಿ ಬಯಸ್ತಾ ಇದ್ದಾನೆ, ಪ್ರಭಾವಿಗಳ ಸಂಪರ್ಕ ಇದೆ. ಈಗ ಆರೋಪಿತ ಒಬ್ನೇ ಮಾತ್ರ ಅಲ್ಲಿ ಶ್ರೀಮಂತ ವ್ಯಕ್ತಿ ಅಲ್ಲ, ಅಲ್ಲಿರ್ತಕ್ಕಂಥ ಜೈಲಲ್ಲಿ ಅಪರಾಧಿಗಳಲ್ಲಿ ಹಲವಾರು ಜನಗಳು ಶ್ರೀಮಂತ ವ್ಯಕ್ತಿಗಳಿದ್ದಾರೆ. ನೆನ್ನೆ ಹೇಳ್ದಾಗೆ ಸೂರಜ್ ರೇವಣ್ಣ ಕೂಡ ಇದ್ದಾರೆ, ಆಯ್ತಾ? ಪ್ರಜ್ವಲ್ ರೇವಣ್ಣ ಅವರು ಕೂಡ ಇದ್ದಾರೆ. ಇಂತಿಂತ ದೊಡ್ಡ ಮಹಾನುಭಾವ ವ್ಯಕ್ತಿಗಳು ಅಲ್ಲಿ ಇರೋದ್ರಿಂದ
ಸೊ ನಾವು ಇವನು ಹಣವಂತ, ಯಾವಾಗ್ಲೂ ಐಷಾರಾಮಿ ಜೀವನ ಎಕ್ಸ್ಪೆಕ್ಟ್ ಮಾಡ್ತಾನೆ, ಹಾಗಾಗಿ ವರ್ಗಾವಣೆ ಮಾಡೋದು ಕೇಳೋದಿದೆಯಲ್ಲ, ಅದು ನನ್ನ ಪ್ರಕಾರ ಅದು ಒಳ್ಳೆ ಅಂದ್ರೆ ಗ್ರೌಂಡ್ ಅಲ್ಲ ಅಂತ. ಸೊ ಐಷಾರಾಮಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ, ನಾನು ಜೈಲಲ್ಲಿ ಐಷಾರಾಮಿ ಬಯಸೋದು, ಎಲ್ಲಾ ವ್ಯಕ್ತಿಗಳು ಐಷಾರಾಮಿ ಬಯಸ್ತಾರೆ. ಹಾಗಂತ ಹೇಳ್ಬಿಟ್ಟು ಅದನ್ನ ಕೊಡ್ಬೇಕಾ ಬೇಡ್ಬೇಕಾ ಅಂತ ಹೇಳ್ಬಿಟ್ಟು ಏನ್ ಕೊಡ್ಬೇಕು ಒಬ್ಬ ಜೈಲಲ್ಲಿರೋ ಅಪರಾಧಿಗೆ, ಅದು ಜೈಲ್ ಅಥಾರಿಟಿ ಗೊತ್ತಿರುತ್ತೆ. ಸೊ ಹಾಗನ್ಕೊಂಡು ಅವ್ರ ಆಸ್ಪೆಕ್ಟ್ ಅನ್ನ ನಾನು ಮೀಟ್ ಮಾಡ್ತಾನೆ, ಇಂಡೈರೆಕ್ಟ್ ಆಗಿ ಮೀಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಅಪ್ರೆಂಡ್ ಮಾಡ್ಕೊಂಡು ಅವ್ರನ್ನ ವರ್ಗಾವಣೆ ಕೇಳಿದ್ರೆ ಅಂದ್ರೆ ಇದು ತನ್ನ ಸರ್ಕಾರ ತನ್ನ ಲೋಪವನ್ನ ಎತ್ತಿ ಹಿಡ್ದಂಗೆ ಆಗಲ್ವೇ? ಓಕೆ ಓಕೆ ಲೋಕೇಶ್ವರ್ ಸರ್, ಈಗ ವ್ಯಕ್ತಿನ ಹಾಜರುಪಡಿಸ್ಬೇಕಪ್ಪ, ಟ್ರಯಲ್ ಬೇಗ ಶುರು ಮಾಡಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಆದಷ್ಟು ಬೇಗ ವಿಚಾರಣೆ ಸ್ಟಾರ್ಟ್ ಆಗಲಿ ಇವ್ರದ್ದು ಕೇಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿ. ಬಳ್ಳಾರಿ ಜೈಲು, ಬೆಳಗಾವಿ ಜೈಲು ತಂದು ಇಲ್ಲಿ ಬಿಡೋದಾ ಕೋರ್ಟ್ ಮುಂದೆ ಅಂತ ಒಂದು ಪ್ರಶ್ನೆ ಇದೆ. ಸೆಕ್ಯೂರಿಟಿ ಇಶ್ಯೂ ಅವತ್ತಿಗೆ ಬರಲ್ವಾ? ಆಯಿತು, ವಿಡಿಯೋ ಕಾನ್ಫರೆನ್ಸಲ್ಲಿ ಮಾಡ್ತಾರಪ್ಪ ವಿಚಾರಣೆ ಅಂತ ಆಗಲಿ. ಇದಕ್ಕೆ ಸುನಿಲ್ ಕುಮಾರ್ ಅವ್ರ ವಾದ ಏನು ಅಂತ ಹೇಳಿದ್ರೆ, ಅಲ್ಲ ಸ್ವಾಮಿ, ಸಪೋಸ್ ಬೇಲ್ ಕೊಟ್ಬಿಟ್ಟಿದ್ರಿ ಅಂತ ಅಂದ್ಕೊಳ್ಳಿ, ಬೇಲ್ ಕೊಟ್ಬಿಟ್ಟಿದ್ರಿ, ಒಬ್ಬ ಮನುಷ್ಯ, ಇವರೆಲ್ಲರೂ ಬೇಲಲ್ಲೇ ಇದ್ದರು. ಬೇಲಲ್ಲಿದ್ದಾಗ ಆ ವ್ಯಕ್ತಿಯರ ಟ್ರಯಲ್ ಮಾಡಬೇಕಾದ್ರೆ ನೀವು ಎಲ್ಲಿಂದನೋ ಕೂತ್ಕೊಂಡು ಆ ವ್ಯಕ್ತಿ ವಿಡಿಯೋ ಕಾನ್ಫರೆನ್ಸಲ್ಲಿ ಬರ್ತೀನಿ ನಾನು, ಕೋರ್ಟಿಗೆ ಬರೋಲ್ಲ ಅಂದರೆ ಬಿಟ್ಬಿಡ್ತೀರಾ ನೀವು? ಇಲ್ಲಿ ಯಾಕೆ ವಿಡಿಯೋ ಕಾನ್ಫರೆನ್ಸ್ ವಿಚಾರ ಬರ್ತಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಲೋಕೇಶ್ವರ್ ಸರ್ ನೋಡಿ, ವಿಡಿಯೋ ಕಾಲ್ ಒಂದು ಸಿಸ್ಟಮ್ ಬಂದಿರೋದು ಕೈದಿಗಳ ಅನುಕೂಲ ಮತ್ತು ನ್ಯಾಯಾಂಗ ಸಿಸ್ಟಮ್ ಅನ್ನ ಸ್ಪೀಡ್ ಅಪ್ ಮಾಡಕ್ಕೋಸ್ಕರ ಮಾಡಿರೋ ವಿಚಾರ. ಅದು ಮೊದಲೇ ಯಾವ್ದು ಇರ್ಲಿಲ್ಲ. ಇದು ಎಲ್ಲೇ ಜೈಲ್ ಇದ್ದು ಕೋರ್ಟಿಗೆ ಕರ್ಕೊಂಬರೋರು, ಪ್ರೊಡ್ಯೂಸ್ ಮಾಡೋರು, ಅದೆಲ್ಲ ಆಗ್ತಿದ್ ನಿಜ. ಅದು ಈಗ ಒತ್ತಡ ಇದೆ ಜೈಲ್ ಅಥಾರಿಟೀಸ್ಗೆ. ತುಂಬಾ ಜನ ಕೈದಿಗಳನ್ನ ಬೇರೆ ಬೇರೆ ಕೋರ್ಟ್ಗಳು ಕರ್ಕೊಂಡು ಹೋಗೋದು ಬರೋದು, ಅದೆಲ್ಲ ರಿಸ್ಕ್ ಜಾಸ್ತಿ ಇದೆ. ಮತ್ತೆ ಕೆಲವರು ಕೈದಿಗಳ ಒಂದು ಸೇಫ್ಟಿ ಮತ್ತೆ ಆ ಸೆಕ್ಯೂರಿಟಿ ಅರೇಂಜ್ಮೆಂಟ್ ತುಂಬಾ ಕ್ಲಿಷ್ಟವಾಗಿರ್ತವೆ. ಹಾಗಾಗಿ ಈ ವಿಡಿಯೋ ಕಾಲ್ ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದ್ರಲ್ಲಿ ಏನ್ ತಪ್ಪೇನಾಗೋದಿಲ್ಲ, ಎಲ್ಲಿಂದ ಇದ್ರೂ ಮಾತಾಡ್ಬೋದು. ಅವ್ರಿಗೆ ಪ್ರೆಸೆನ್ಸ್ ಅಷ್ಟೇ ಅಲ್ಲಿ ಬೇಕಾಗೋದು. ಅವ್ರೇನಲ್ಲಿ ಆರ್ಗ್ಯುಮೆಂಟ್ ಮಾಡೋದೇನಿರಲ್ಲ. ಆರೋಪಿಗಳು ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅವ್ರ ಮುಂದೆ ಇರೋ ಲಾಯರ್ಸ್ ಏನಿರ್ತಾರೆ ಕೋರ್ಟ್ ಅಲ್ಲಿ ಇರ್ತಾರೆ, ಅವ್ರು ಅಲ್ಲಿ ಆರ್ಗ್ಯೂ ಮಾಡ್ಕೊಂತಾರೆ. ಆದ್ರಿಂದ ವಿಡಿಯೋ ಕಾಲ್ ಪ್ರೊಸೀಜರ್ ಇರೋದ್ರಿಂದ ಆ ಒಂದು ಅವಕಾಶನ ಅವ್ರು ಯಾವ ಜೈಲಲ್ಲಿ ಇದ್ರು ಮಾಡ್ಬೋದು ಅನ್ನೋದು ಇವತ್ತಿನ ಒಂದು ವಿಚಾರ. ಆ ಹಿನ್ನೆಲೆಯಲ್ಲಿ ಅವ್ರು ಬಳ್ಳಾರಿಯಲ್ಲಿ ಇದ್ರು ಆಯ್ತು, ಬೆಳಗಾಮಲ್ಲಿ ಇದ್ರು ಆಯ್ತು, ಧಾರವಾಡದ ಯಾವ ಜೈಲಾಗಿದ್ರು ಅದನ್ನ ಪ್ರೆಸೆನ್ಸ್, ಫಿಸಿಕಲ್ ಪ್ರೆಸೆನ್ಸ್ ಹಾಗೆ ಆಗುತ್ತೆ ಥ್ರೂ ವಿಡಿಯೋ ಕಾಲ್. ಹಾಗಾಗಿ ಇದೇನು ಇಶ್ಯೂ ಅಲ್ಲ. ಇದು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾ ಇರೋ ಕಾರಣ ಬೇರೆ ಅಂತ ವಿಚಾರ ಇರೋದ್ರಿಂದ ನೀವು ಅವ್ರ ಪ್ರೆಸೆನ್ಸ್ ತರೋಕೋಸ್ಕರ ಕಷ್ಟ ಆಗುತ್ತೆ, ನಾಳೆ ಕೋರ್ಟ್ ಸ್ಪೀಡ್ ಅಪ್ ಮಾಡಕ್ಕಾಗಲ್ಲ ಟ್ರಯಲ್ ನ ಅನ್ನೋ ಇಶ್ಯೂ ಈ ವಿಚಾರದಿಂದ ಏನ್ ಆಗೋದಿಲ್ಲ. ಇದು ಶಿಫ್ಟ್ ಆಗೋದ್ರಿಂದ ಏನ್ ಪ್ರಾಬ್ಲಮ್ ಅಂತ ಏನ್ ಅನ್ಸಿಲ್ಲ. ಬಟ್ ಅವ್ರಿಗೆ ದಿನ ಬೆಳಗ್ಗೆ ಸಮಸ್ಯೆಗಳಾಗುತ್ತೆ ಈ ವ್ಯಕ್ತಿಯಿಂದ ಅನ್ನೋದು ಈಗಾಗ್ಲೇ ಹಿನ್ನೆಲೆ ಇದೆ. ಮತ್ತೆ ತಮ್ಮ ಕೆಲ್ಸಕ್ಕೂ ಕುತ್ತು ಬರುತ್ತೆ ಅನ್ನೋ ಭಯ ಇದೆ ಅವ್ರಿಗೆ. ಇದನ್ನ ಎಲ್ಲಿ ಇಟ್ರೆ ಒಂದು ಈ ಗುಂಪನ್ನ ಬೇರೆ ಬೇರೆ ಯಾಕೆ ಇಡ್ಬೇಕು ಅನ್ನೋದಕ್ಕೆ ಕಾರಣಗಳು ಈಗಾಗಲೇ ಅವರೇ ಪ್ರೂವ್ ಮಾಡ್ಕೊಂಡಿರೋದ್ರಿಂದ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ನ ಇನ್ಸ್ಟ್ರಕ್ಷನ್ ಬೇರೆ ಇರೋದ್ರಿಂದ ಇದನ್ನ ಬೇರೆ ಕಡೆ ಇಡೋ ಒಂದು ವಿಚಾರಕ್ಕೆ ಹೊರಟಿದ್ದಾರೆ. ಬಿಟ್ರೆ ಬೇರೆ ಏನು ವೈಯಕ್ತಿಕ ಏನು ಇಲ್ಲ ಅನ್ಸುತ್ತೆ ನನಗೆ. ಓಕೆ, ದಿಲೀಪ್ ಕುಮಾರ್ ಅವರೇ, ಒಂದು ಪ್ರಶ್ನೆ ಇದೆ ನಂದು. ಇಲ್ಲಿ ಒಂದು ಕಡೆ ದರ್ಶನ್ ಪರ ವಕೀಲ ಸುನಿಲ್ ಅವರು ವಾದವನ್ನು ಮಾಡ್ತಾರೆ. ನೋಡಿ ಸ್ವಾಮಿ, NIA ತನಿಖೆ ಮಾಡ್ತಿರ್ತಕ್ಕಂಥ ಪ್ರಕರಣವೊಂದರಲ್ಲಿ ಜೈಲಿನ ವೈದ್ಯ NIA ಎನ್ಕ್ವೈರಿ ಮಾಡ್ತಿರ್ತಕ್ಕಂಥ ಪ್ರಕರಣದಲ್ಲಿ ಆರೋಪಿ ಇದ್ದಾರೆ. ಆ ವೈದ್ಯರಿಗೆ ತುಂಬ ಒಳ್ಳೊಳ್ಳೆ ಫೆಸಿಲಿಟಿಯನ್ನು ಇವ್ರು ಕೊಟ್ಟಿದ್ದಾರೆ. ಅವ್ರಿಗೆ ಯಾವ ಗ್ರೌಂಡ್ಸ್ ಮೇಲೆ ಫೆಸಿಲಿಟಿಯನ್ನು ಇವ್ರು ಕೊಡ್ತಾ ಇದ್ದಾರೆ? ದರ್ಶನ್ ಯಾಕೆ ಕೊಡಬಾರ್ದು? ಇದನ್ನು ಸೆಲ್ಲಿಂದ ಆಚೆ ಬರೋಕ್ಕೆ ಬಿಡ್ತಾ ಇಲ್ಲ ದರ್ಶನ್ ಅವ್ರಿಗೆ, ಆ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ. ಏನಿಲ್ಲ ಅರ್ಥ ಅಂತ ದಿಲೀಪ್ ಕುಮಾರ್ ಅವರೇ? ಸರ್, ಇವಾಗ ಅಂದ್ರೆ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಲಿಗೇಷನ್. ಈ ಇನ್ನೊಬ್ಬ ಅಪರಾಧಿ, NIA ಅಪರಾಧಿ ಇರ್ಬೋದು, ಡಾಕ್ಟರ್ ಇರ್ಬೋದು, ಅವರಿಗೆ ಆತರ ಫೆಸಿಲಿಟಿ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಏನಾದ್ರು ಒಂದು ಕೋರ್ಟ್ ಮುಂದೆ ತೋರಿಸ್ಬೇಕಲ್ಲ ಸರ್. ಸುಮ್ನೆ ಒಂದ್ ಗಾಳಿಲಿ ಗುಂಡು ಹೊಡೆದ್ರೆ ಅದು ಹೆಂಗಾಗುತ್ತೆ? ಸೊ ನಾನು ಇನ್ನೊಬ್ರಿಗೆ ಕಂಪೇರ್ ಮಾಡ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ರೆ ನನಗೆ ಕೊಡಿ ಅಂತ ಕೇಳೋದು ತಪ್ಪಾಗುತ್ತೆ. ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನೇನು ಒಬ್ಬ ಅಪರಾಧಿಗೆ ಅವರಿಗೆ ಅವಶ್ಯಕತೆ ಇದೆ, ನನ್ನ ಪ್ರಕಾರ ಒಂದು ಬೆಡ್ ಕೊಡ್ಲಿಕ್ಕೂ ಬರ್ತದೆ, ತಟ್ಟೆ ಕೊಡ್ಬೋದು, ಸ್ಪೂನ್ ಕೊಡ್ಬೋದು, ಲೋಟ ಕೊಡ್ಬೋದು. ಹಾಗೆ ಸುಸಜ್ಜಿತವಾದಂತ ಒಂದು ಒಳ್ಳೆ ಪ್ಲೇಸ್ ಮಾಡ್ಬೋದು, ಒಳ್ಳೆ ಊಟ ಕೊಡ್ಬೋದು. ಅದು ಅವರ ಮೂಲಭೂತ ಹಕ್ಕು.
ಸೊ ಇದನ್ನೆಲ್ಲ ಇವ್ರು ಕೇಳಿದ್ರೆ ಅಥವಾ ಅವ್ರು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಡೈರೆಕ್ಷನ್ ಮಾಡೋ ಅಧಿಕಾರ ಕೋರ್ಟಿಗಿರುತ್ತೆ. ಆದ್ರೆ ನನಗೆ ನೀವು ರೋಡ್ ಜೊತೆ ಕುತ್ಕೊಂಡು ಸಿಗರೇಟ್ ಸೇದಕ್ ಬಿಡಿ, ಹೊರಗಡೆ ಜಾಸ್ತಿ ಒಂದು ಲಾನಲ್ಲಿ ಹಾಕೊಳ್ಳಿ, ನಾನು ಎಲ್ಲಿ ಹೋಗ್ಬೇಕೋ ಅಲ್ಲಿ ಬರ್ಬೇಕು ಬಿಡಿ, ಸೊ ನಾನು ಫ್ರೀ ಆಗಿರ್ಬೇಕು, ನಾನು ಕೇಳಿದ ಊಟ ಬರ್ಬೇಕು, ಮನೆಯಿಂದ ನಾನು ಊಟ ತರಿಸ್ತೀನಿ, ಡೈಲಿ ನನಗೆ ಚಿಕನ್ನೇ ಬೇಕು, ಸೊ ಇಲ್ಲ ಕುಡಿಯೋದಕ್ಕೆ ನನಗೆ ಆಲ್ಕೋಹಾಲ್ ಬೇಕು, ಈ ತರ ಕೇಳೋಂಥದ್ದು ಯಾವುದೇ ರೀತಿ ಜೈಲ್ ಮ್ಯಾನ್ಯುವಲ್ ಅಲ್ಲಿ ಇಲ್ಲ. ಸೊ ಇವ್ರು ಇವಾಗ ನನಗೆ ತಿಳಿದ ಮಟ್ಟಿಗೆ ಏನ್ ಕೇಳ್ತಾ ಇದಾರೆ, ಒಂದು ಈ ಜೈಲಿಂದ ಬೇರೆ ಜೈಲಿಗೆ ವರ್ಗಾವಣೆ ಮಾಡೋದು ಬೇಡ, ಅದರಿಂದ ವಿಳಂಬ ಆಗುತ್ತೆ ಟ್ರಯಲ್ ನಡೆಸಲಿಕ್ಕೆ ಒಂದು. ಇನ್ನೊಂದು, ಮೊದ್ಲು ಇವಾಗ ಅಟ್ ಪ್ರೆಸೆಂಟ್ ದರ್ಶನ್ ಅವರು ಯಾವುದೇ ರೀತಿ ಬೇಲ್ ಕಂಡೀಷನ್ ಆಗ್ಲಿ ಉಲ್ಲಂಘನೆ ಮಾಡಿದಾರೆ ಅಂತ ಹೇಳ್ಬಿಟ್ಟು ಯಾವ್ದು ಕೂಡ ಇಲ್ಲ. ಅವ್ರು ಇವಾಗ ಬೇಸಿಕ್ ಕೇಳ್ತಿರೋದು ಬರೀ ಒಂದು ಬಟ್ಟೆ, ಊಟ, ಮತ್ತೆ ಒಂದು ಬೆಡ್, ಒಂದು ತಲೆದಿಂಬು, ಎಷ್ಟು ಬೇಸಿಕ್ ಕೊಡಿ ಅಂತ ಕೇಳ್ತಾ ಇದಾರೆ. ಸೊ ಇದು ಕೂಡ ಜೈಲ್ ಮ್ಯಾನ್ಯುವಲ್ ಅಲ್ಲಿ ಇದು ಕೂಡ ಒಳಗಡೆ ಬರ್ತದೆ, ಅದು ಇಟ್ಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್, ಒಬ್ಬ ಅಪರಾಧಿ ಇದನ್ನ ಕೇಳಬಹುದು ಅಂತ ಕೂಡ ಹೇಳುತ್ತೆ. ಸೊ ಅಂತದ್ರಲ್ಲಿ ಈ ಒಂದು ಅಗತ್ಯ ವಸ್ತುನ ಕೇಳೋದೊಂದು ಸಪ್ರೇಟು, ಇನ್ನೊಂದು ಬೇರೆ ಜೈಲಿಗೆ ವರ್ಗಾವಣೆ ಮಾಡೋದೊಂದು ಸಪ್ರೇಟು. ಸೊ ಬೇರೆ ಜೈಲಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಇವಾಗ ನೋಡಿ, ಬಳ್ಳಾರಿ ಜೈಲಲ್ಲಿ ಅಲ್ಲಿ ಬೇರೆ ಯಾರು ಕೂಡ ಕುಖ್ಯಾತ ರೌಡಿಗಳಿಲ್ವೇ, ಅಲ್ಲೂ ಕೂಡ ಈ ವ್ಯಕ್ತಿ ಇನ್ನೊಂದು ಇದೇ ರೀತಿ ಇರಲ್ಲ, ನೀವ್ಯಾರ ಮೊದ್ಲಿಂದ ಅವ್ರದ್ದು ನಡವಳಿಕೆ ನೋಡ್ಕೊಂಡು ಡಿಸೈಡ್ ಮಾಡಿದ್ರೆ ಅಲ್ಲೂ ಇರಲ್ಲ ಅನ್ನೋದು ಏನ್ ಗ್ಯಾರಂಟಿ? ಇವಾಗ ಯಾರ ಸರ್ಕಾರ ನಾನು ಅಲ್ಲಿ ಹೋದ್ರೆ ಇವ್ರ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ಅಫಿಡವಿಟ್ ಹಾಕ್ಲಿಕ್ಕೆ ರೆಡಿ ಇದೆಯಾ ಸರ್ಕಾರದಿಂದ? ಸೊ ಹಾಗಾಗಿ ಸುನಿಲ್ ಅವ್ರ ಏನು ವಾದ ಇದೆ ಅಂದ್ರೆ, ಇನ್ನೊಬ್ರಿಗೆ ಕಂಪೇರ್ ಮಾಡ್ಬಿಟ್ಟು ನನಗೆ ಇದೇ ರೀತಿ ಬೇಕು ಅಂತ ಕೇಳೋದು ತಪ್ಪು, ಅಥವಾ ಇನ್ನೊಬ್ರಿಗೆ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಲಿಗೇಷನ್ ಮಾಡೋದು, ಹಾಗೇನಾರ ಇನ್ನೊಬ್ರಿಗೆ ತಾರತಮ್ಯ ಮಾಡ್ತಾ ಇದ್ರೆ ಅದನ್ನ ಜೈಲರ್ಗೆ ಅಥವಾ ಸರ್ಕಾರದ ಗಮನಕ್ಕೆ ತರ್ಬೋದು. ಏನು ಒಂದು ಜೈಲ್ ಮ್ಯಾನ್ಯುವಲ್ ಪ್ರಕಾರ ಇಲ್ಲಿ ಕೊಡಬಾರ್ದು, ಈ ತರ ಒಬ್ಬ ವ್ಯಕ್ತಿಗೆ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಸೂಕ್ತವಾದ ಒಂದು ಇವರಿಗೆ ದೂರನ್ನ ಕೊಡ್ಬೋದು. ಆದ್ರೆ ಬೇರೆಯವ್ರಿಗೆ ಕೊಡ್ತೀರಾ, ನನಗೂ ಅದನ್ನೇ ಕೊಡಿ ಅಂತ ಹೇಳ್ಬಿಟ್ಟು ಕೇಳೋದು ತಪ್ಪು ಅಂತ ಭಾವನೆ ನನ್ನ ಭಾವನೆ. ಲೋಕೇಶ್ವರ್ ಸರ್, ಈ ಸೆಲ್ಲಿಂದ ಆಚೆ ಬಿಡಲ್ಲ ಅಂದ್ರೆ ಏನರ್ಥ? ಈ ಸೆಲ್ಲಿಂದ ಆಚೆ ಬಿಡೋದು ಅಂದ್ರೆ ಹೇಗೆ? ಜೈಲಿನ ಮ್ಯಾನ್ಯುಯಲ್ನಲ್ಲಿ ಸೆಲ್ಲಿಂದ ಒಬ್ಬ ವ್ಯಕ್ತಿ ನನಗೇನೋ ಓಡಾಡಬೇಕು ಅನಿಸುತ್ತೆ, ಒಂದು 20 ನಿಮಿಷ ವಾಕ್ ಮಾಡಬೇಕು ಅಂತ ಅನಿಸುತ್ತೆ ನನಗೆ, ಇದಕ್ಕಾದ್ರೂ ಅವಕಾಶ ಮಾಡಿಕೊಡಿ, ನಾನೇ ಜೈಲಿಂದ ಆಚೆ ಹೋಗ್ತಿಲ್ವಲ್ಲ, ಪರಪ್ಪನಗ್ರಹಾರ ಕಾಂಪೌಂಡಿಂದ ಆಚೆ ಹೋಗ್ತಿಲ್ವಲ್ಲ ಅಂತ ಕೇಳ್ಕೊಳ್ಬಹುದಾ? ಇದರ ಆಚೆಗೆ ಇನ್ನೇನೋ ಒಂದು ಶಬ್ದ ಕೇಳ್ಪಟ್ಟೆ ನಾನು ಮೊನ್ನೆ. ಇದರಲ್ಲಿ ಯಾರು ಈ ಜೋಡಿ ಹಗ್ಗವನ್ನು ಪಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ, ಒಬ್ಬರು ಈ ಥರದ್ದು ಹೇಳಿದ್ದಾರೆ, ನಿಜಾನೂ ಇರಬಹುದು ಸುಳ್ಳು ಇರಬಹುದು, ನಿಮ್ಮಲ್ಲೇ ಕ್ಲಾರಿಫೈ ಮಾಡ್ಕೊಳ್ತಾ ಇದ್ದೀನಿ. ಜೋಡಿ ಹಗ್ಗ ಅನ್ನೋ ವಿಚಾರ ಜೈಲಲ್ಲಿ ಇದೆಯಾ? ಅಂದರೆ ಒಬ್ಬ ವ್ಯಕ್ತಿ ಕೇಳಿಕೊಂಡಾಗ ವ್ಯಕ್ತಿ ಒಂದು ಕೈಗೆ ಹಗ್ಗವನ್ನು ಕಟ್ಟಿ 20 ನಿಮಿಷ ಆ ಥರ ಕೇಳ್ತಾನೆ, ವಾಕ್ ಮಾಡ್ತಾನೆ, ಆ ನಂತರದಲ್ಲಿ 20 ನಿಮಿಷ ಆದಮೇಲೆ ನಡಿಯಪ್ಪ ನೀನು ಸೆಲ್ ಒಳಗಡೆ, ಈ ಥರದ್ದು ಇದೆಯಾ ಸರ್? ರಮಾಕಾಂತ್, ನನಗೆ ಗೊತ್ತಿರಂಗ ಆ ಥರದ್ದು ಯಾವ್ದು ಸಿಸ್ಟಮ್ ಇಲ್ಲ. ಓಕೆ, ಆ ಥರದ್ದೆಲ್ಲ ಮಾಡಕ್ ಬರೋದಿಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ರಿಕ್ವೈರ್ಡ್ ಸಂದರ್ಭದಲ್ಲಿ ಮಾತ್ರನೇ ಹ್ಯಾಂಡ್ ಕಪ್ ಹಾಕ್ಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಹ್ಯಾಂಡ್ ಕಪ್ನು ಎಲ್ಲ ಸಂದರ್ಭ ಎಕ್ಸ್ಪ್ಲೈನ್ ಆದಾಗ ಮಾತ್ರ, ಅವಶ್ಯಕತೆ ಇದೆ ಅಂತ ಕಂಡಾಗ ಮಾತ್ರನೇ ಹ್ಯಾಂಡ್ ಕಪ್ ಹಾಕ್ಬೇಕು ಅಂತಾನು ಇರೋದು ರೂಲ್ಸ್ ಅಲ್ಲೂ. ಆ ಪರಿಸ್ಥಿತಿಲಿ ಇವ್ರಿಗೆ ಹಗ್ಗ ಹಾಕೊಂಡು ಓಡಾಡಕ್ಕೆ ಆಮೇಲೆ ಒಳಗ್ ಕಟ್ಟಕ್ಕೆ ಅದೆಲ್ಲ ಏನ್ ದನಗಳಲ್ಲ, ಅವ್ರ ಮನುಷ್ಯರು ದನಗಳ ತರ. ಇದೆಲ್ಲ ಯಾರು ಫಾಲ್ಸ್ ಇನ್ಫಾರ್ಮೇಶನ್. ಸರ್, ಈಗ ಸೆಲ್ಲಿಂದ ಆಚೆ ಓಡಾಡಬೇಕು, ನಾನು ಆಚೆ ಬಿಡ್ಬೇಕು ಅಂತ ಕೇಳ್ಕೊಳ್ಬಹುದಾ? ಒಬ್ಬ ವ್ಯಕ್ತಿ ಕೇಳ್ಕೊಳ್ಬಹುದಾ? ಇಲ್ಲ, ಯಾವ್ದನ್ ಕೇಳೋದು ತಪ್ಪಂತ ಏನಿಲ್ಲ. ಅವ್ನಿಗೆ ಅವಶ್ಯಕತೆ, ಈಗ ಅವ್ನು ಕಮ್ಮೋಡ್ ಕೇಳ್ದ, ನನ್ ಕೆಳಗಡೆ ಕೂತ್ಕೊಳಕ್ ಆಗ್ತಿಲ್ಲ, ಟಾಯ್ಲೆಟ್ಗೆ ಕಷ್ಟ ಆಗ್ತಿದೆ ಅಂತ ಹೇಳಿದಾಗ ಅದನ್ನ ಕನ್ಸಿಡರ್ ಮಾಡ್ಬೇಕೋ ಬೇಡವಾ ಅನ್ನೋದೆಲ್ಲ ವೆರಿಫೈ ಆದ್ಮೇಲೆ ಕೊಟ್ರಲ್ಲ, ಅದು ಕರೆಕ್ಟ್. ಸೇಮ್ ಥಿಂಗ್ ವಾಕಿಂಗ್. ಅವ್ನಿಗೆ ಅಲ್ಲಿ ಪ್ರಶ್ನೆ, ಅವನು ಸೆಲೆಬ್ರಿಟಿ ಅನ್ನೋದು ಒಂದು ಪ್ರಶ್ನೆ ಅದನ್ಗೆ ಇರೋದ್ರಿಂದ ಆಚೆ ಹೋಗಿ ಏನಾದ್ರೂ ಸಣ್ಣ ಪುಟ್ಟ ಎಲ್ಲ ವಾಕ್ ಮಾಡ್ದ ಬಿದ್ದು ಗಾಯ ಆಯ್ತೋ, ಅಥವಾ ಆಗದವ್ರು ಅಲ್ಲಿ ಬೇರೆ ಕೈದಿಗಳಿಂದ ಏನಾದ್ರು ಮೇಲೆ ಅಲ್ಲೇ ಆದ್ರೆ, ಇನ್ನೊಂದು ಆ ತರದ ಸಂದರ್ಭಗಳು ಬಂದ್ಬಿಟ್ರೆ ತುಂಬಾ ಪ್ರಕ್ಷೋಭದ ವಾತಾವರಣ ರಾಜ್ಯಾದ್ಯಂತ ಆಗ್ಬಿಡುತ್ತೆ ಅನ್ನೋದು ಒಂದು ವಿಚಾರ ಇಂಟೆಲಿಜೆನ್ಸ್ ಅಲ್ಲಿ ಇರುತ್ತೆ. ಹಾಗಾಗಿ ಇನ್ಸ್ಟ್ರಕ್ಷನ್ಸ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅಲ್ಲಿ ಸೆಕ್ಯೂರಿಟಿ ಪಾಯಿಂಟ್ ಇಟ್ಕೊಂಡು ಅದಕ್ಕೆ ಸಪರೇಟ್ ಸೆಲ್ ಕೊಟ್ಟು ಅದನ್ಗೆ ಎಲ್ಲಿ ಸೇಫ್ ಆಗಿ ಇಡಕ್ಕೆ ಅವಕಾಶ ಇದೆ ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಅದೆಲ್ಲ ಮಾಡಿರ್ತಾರೆ. ಮತ್ತೆ ಎಷ್ಟು ಆಚೆಗೆ ಬಿಡ್ಬೇಕು, ಯಾವಾಗ ಬಿಡ್ಬೇಕು,
ಇದೆಲ್ಲದನ್ನು ತೀರ್ಮಾನ ಮಾಡ್ಕೊಂಡೆ ಮಾಡ್ತಾ ಇರ್ತಾರೆ. ಹ್ಮ್ ನಾಳೆ ಇದು ಲಾ ಅಂಡ್ ಆರ್ಡರ್ಗೆ ಸಮಸ್ಯೆ ಆಗುತ್ತೆ ಅನ್ನೋದು ವಿಚಾರನೂ ಅದ್ರಲ್ಲಿದೆ. ಹ್ಮ್ ಯಾರು ಬೇಕಂತ ಏನಾರ ಮಾಡಬಹುದು. ಓಕೆ ಅದು ಈ ತರ ಹೋಗ್ತಾ ಎಲ್ಲಾರ ಬಿದ್ದು ಪದ್ದು ಏನಾರ ಗಾಯ ಮಾಡ್ಕೊಂಡ್ರೆ ಅದು ಒಂದು ಇಶ್ಯೂ ಆಗುತ್ತಲ್ಲ. ಓಕೆ ಹ್ಮ್ ಅದಕ್ಕೆ ಅದನ್ನ ಸೇಫ್ ಆಗಿ ನೋಡ್ಕೊಳ್ಳೋದು ಜೈಲ್ ಅಥಾರಿಟೀಸ್ ಒಂದು ಇದಿರುತ್ತೆ. ಸರ್, ಈಗ ಸೇಫ್ಟಿ ಹೆಸರಲ್ಲಿ ಲೋಕೇಶ್ವರ್ ಸರ್, ಈಗ ಒಂದು 5-6 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗ್ಬಿಟ್ರು ಸರ್, ರಾಜಾತಿಥ್ಯ ಕೊಟ್ಟಂಥ ಕೇಸ್ಗೆ ಸಂಬಂಧಪಟ್ಟಂತೆ. ಅದು ವಿಡಿಯೋ ಕಾಲು ಇದೆ, ಕಾಫಿ ಮಗು ಇದೆ, ಲಾನಲ್ಲಿ ಕೂತಿದ್ದು ಇದೆ, ಸಿಗರೇಟ್ ಸೇದಿದ್ದು ಎಲ್ಲ ವಿಚಾರಗಳು ಇದೆ ಇಲ್ಲಿ. ಸೊ 5-6 ಅಧಿಕಾರಿಗಳು ಒಂದು ಕಡೆ ಸಸ್ಪೆಂಡ್ ಆಗಿಬಿಟ್ಟಾಗ ಇರ್ತಕ್ಕಂತಹ ಜೈಲಿನ ಇತರೆ ಸಿಬ್ಬಂದಿ ಮಾರಲಿ ಡೌನ್ ಆಗಿಬಿಟ್ಟಿರ್ತಾರ. ಈ ಮನುಷ್ಯರಿಂದ ಹಿಂಗಾಯಿತು ಅಂತೇಳಿ ಓವರ್ ಸ್ಟ್ರಿಕ್ಟ್ ಮಾಡಿರೋ ಚಾನ್ಸಸ್ ಏನಾದರೂ ಇದೆಯಾ? ಅದೇ ಕಾರಣಕ್ಕೆ ದರ್ಶನ್ ಪರ ವಕೀಲರು ಕೇಳ್ಕೊಳ್ತಾ ಇದ್ದಾರೆ ಇವಾಗ ಅಂತ. ಇಲ್ಲ ನೋಡಿ, ಕಮಿಷನ್ ಮತ್ತು ಒಮಿಷನ್ ಅಂತ ಎರಡಿದೆ ನಮ್ಮಲ್ಲಿ. ಅಂದ್ರೆ ತಪ್ಪು ಮಾಡಿದವ್ರಿಗೇನು ಶಿಕ್ಷೆ ಆಗುತ್ತೆ, ತಪ್ಪು ಮಾಡೋದಕ್ಕೆ ವಿಚಾರಕ್ಕೆ ಅವಕಾಶ, ಅಂದ್ರೆ ತಾನು ಮಾಡೋ ಕರ್ತವ್ಯನ ಮಾಡ್ದಲೇ ಬಿಟ್ರು ಒಮಿಷನ್ ಅಂತೀವಿ ಅದಕ್ಕೆ. ಓಕೆ, ಇಲ್ಲಿ ಅವರು ಅವನ ಸೇಫ್ಟಿ ನೋಡ್ಕೊಂಡ್ ಬೇಕಾಗಿರೋದು ಜವಾಬ್ದಾರಿ ಇದೆ. ಇದೆಲ್ಲ ಹಿನ್ನೆಲೆಯಲ್ಲಿ ಆತನಿಗೆ ಈ ವಿಚಾರದ ಎಕ್ಸ್ಪ್ಲೈನ್ ಮಾಡಕ್ ಆಗಿರಲ್ಲ. ಮತ್ತೆ ಆತನಿಂದ ಈಗಾಗ್ಲೇ ತಪ್ಪುಗಳನ್ನು ಅಂದ್ರೆ ಫೆಸಿಲಿಟಿ ಕೊಟ್ಟು ತಾವು ಸಿಗಾಕೊಂಡು ಆಚೆ ಹೋಗಿರೋದು ಕಥೆನೂ ಇವ್ರಿಗೆ ಗೊತ್ತಿರೋದ್ರಿಂದ ಆ ನಾರ್ಮಲಿ ಒಂದು ಭಯ ಯಾವ್ದೇ ಸಿಬ್ಬಂದಿಲಿ ಇರಲ್ಲ ಅಂತ ಏನಿಲ್ಲ. ಅದಕ್ಕೋಸ್ಕರನೇ ಸಿಬ್ಬಂದಿಯಿಂದ ಏನು ತಪ್ಪಾಗ್ದಂಗೆ ನಾಳೆ ಕೋರ್ಟು ಕಚೇರಿಲೂ ಆನ್ಸರ್ ಮಾಡ್ಬೇಕಾದ ಬಂದ್ರೆ ಒಂದು ಸೇಫ್ಟಿ ಇರ್ಲಿ ಅಂತಾನೆ ಅವ್ರಿಗೆ ಕ್ಯಾಮ್ರಾನ ತಾವು ಹಾಕೊಂಡೆ ಅವ್ರ ಹತ್ರ ಹೋಗ್ಬೇಕಂತ ಒಂದು ಡೈರೆಕ್ಷನ್ ಕೊಟ್ಟಿರೋದು. ಯಾವ್ದೇ ಗಾರ್ಡ್ ಅವ್ರ ಹತ್ರ ಹೋಗ್ಬೇಕಾದ್ರೆ ದರ್ಶನ್ ಹತ್ರ ಕ್ಯಾಮ್ರಾವನ್ನ ಧರಿಸ್ಕೊಂಡೇ ಹೋಗ್ಬೇಕು. ಇವ್ರದ್ದು ಏನೇ ಮಾತುಕತೆ ಚಲನವಲನ ನಡೀತಾ ಅದೆಲ್ಲ ರೆಕಾರ್ಡ್ ಆಗುತ್ತೆ. ಅಲ್ಲಿ ಸೂಪರ್ಡೆಂಟ್ ರೂಮ್ ಅಲ್ಲಿ ಅದೆಲ್ಲ ನೋಡಕ್ಕೆ ಅವಕಾಶ ಇರುತ್ತೆ. ಮತ್ತೆ ಇವ್ರ ಮೇಲೆ 2 ಗಾರ್ಡ್ ಇದ್ದನಿಗೆ ಒಬ್ಬ ASI ಕೆಪಾಸಿಟಿಯ ಸೂಪರ್ವೈಸಿಂಗ್ ಆಫೀಸರ್ ಒಬ್ಬರನ್ನ ಹಾಕ್ತಾರೆ ಈತನ ಪ್ರಶ್ನೆಯಲ್ಲಿ. ಸೊ ಇಷ್ಟು ಜನ ನೋಡ್ಕೊಂತ ಇರ್ತಾರಲ್ಲಿ. ಹಾಗಾಗಿ ನೀವು ಏನು ಅವರು ಅನ್ಕೊಂಡಿದ್ದಾರೆ ಕೋಪಕ್ಕೋಸ್ಕರ ಈ ತರ ಇನ್ನೇನೋ ಭಯ ಆಗಿ ನೋಡ್ಕೊಂತ ಇದಾರೆ ಅಂತಲ್ಲ. ದಿನ ರೊಟೀನ್ ಇದು ಪೊಲೀಸ್ ಜೈಲವ್ರಿಗೆ ಈ ತರ ಸಂದರ್ಭಗಳು ಸಾಕಷ್ಟು ಆಗೋಗಿದಾವೆ. ಹಿಸ್ಟ್ರಿ ಎಲ್ಲಾ ಗೊತ್ತಿದೆ. ಆದ್ರೂ ಕೆಲವ್ರು ಆಮಿಷಕ್ಕೊಳಗಾಗಿ ಏನೋ ಸಹಾಯ ಮಾಡಕ್ ಹೋಗಿ ಆಚಿಕ್ ಹೋಗೋರೆ, ಕೆಲವ್ರು ಭಯದಲ್ಲಿ ಸ್ಟ್ರಿಕ್ಟ್ ಆಗಿ ನಡ್ಕೊಳ್ಳೋ ಅವಕಾಶನೂ ಮಾಡಿರ್ತಾರೆ. ಅಂದ್ರೆ ನಾನು ಇಲ್ಲ ಅಂತಾನು ಹೇಳೋದಿಲ್ಲ. ಫೈನ್ ಅದು ನಡೆದಿರ್ಬೋದು. ಫೈನ್, ನಾನು ಚರ್ಚೆ ಲೋಕೇಶ್ವರ್ ಸರ್ ಇದ್ದಾರೆ. ಲೋಕೇಶ್ವರ್ ಸರ್, ಈಗ ಇನ್ನೊಂದು ಕಡೆ ಇದೇ ದರ್ಶನ್ ಪರ ವಕೀಲರಲ್ಲಿ ಕೇಳ್ಕೊಂಡಿದ್ದಾರೆ, ಜೈಲಲ್ಲಿ ಏನಾದರೂ ಸೌಲಭ್ಯ ಬೇಕು ಅಂದರೆ ದುಡ್ಡು ಕೊಡಬೇಕು. ದರ್ಶನ್ ಅವರಿಗೆ ಬಲಗೈ ಆಪರೇಷನ್ ಆಗಿಬಿಟ್ಟಿದೆ, ಶೀತದಿಂದ ಕೈ ಮೂಮೆಂಟ್ ಆಗ್ತಾ ಇಲ್ಲ ಅವ್ರಿಗೆ. ಹಿಂದೆ ಬಹುಶಃ ಒಂದು ಆಕ್ಸಿಡೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬಲಗೈ ಪೆಟ್ಟಾಗಿದ್ದಿರಬಹುದು, ಮೂಳೆ ಮುರಿತಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಕೂಡ ಮಾಡಿದ್ದಿರಬಹುದು. ಕೈ ಮೂಮೆಂಟ್ ಆಗ್ತಾ ಇಲ್ಲ ಅವ್ರಿಗೆ. ಹೀಗಾಗಿ ದರ್ಶನ್ರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬಾರ್ದು. ಈಗ ಹಿಂದೆ ನಾವು ಕೇಳಿದ್ದೇನು, ಅವರಿಗೆ ಬೆನ್ನು ಮೂಳೆಯಲ್ಲಿ ಸಮಸ್ಯೆ ಇದೆ, ಹಾಗಾಗಿ ಅವರಿಗೆ ಆಚೆ ಸೌಲಭ್ಯಗಳು ಬೇಕಾಗ್ತವೆ, ಅವರು ಬಯಸಿದ ಖಾಸಗಿ ವೈದ್ಯರ ಬಳಿಯಲ್ಲಿ ಚಿಕಿತ್ಸೆ ಕೊಡಿಸಲು ಅನುವು ಮಾಡಿಕೊಡಬೇಕು. ಇದಕ್ಕೆ ಬಳ್ಳಾರಿಯಲ್ಲಿ ಡಾಕ್ಟರ್ ಇಲ್ಲ, ಬೆಂಗಳೂರಲ್ಲಿ ಡಾಕ್ಟರ್ ಇದ್ದಾರೆ, ಹಾಗಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಅನುಮತಿಯನ್ನು ಕೊಡಬೇಕು, ಬೇಲ್ ಕೊಡಬೇಕು. ಜೈಲಿನ ಡಾಕ್ಟರ್ಗಳು ಇದಕ್ಕೆ ಸಾಕಾಗಲ್ಲ, ಜೈಲಿಗೆ ಹೊರಗಡೆಯಿಂದ ಡಾಕ್ಟರ್ಗಳು ಬರ್ತಾರೆ ಅಂದರೂ ಸಾಕಾಗಲ್ಲ ಅಂತ ಗ್ರೌಂಡ್ಸ್ಗಳ ಮೇಲೆ ಫೈನಲಿ ಹೈಕೋರ್ಟ್ ಲೆವೆಲಲ್ಲಿ ಬೇಲ್ ತೊಗೊಂಡಿದ್ರು ಸರ್. ಈಗ ಬಲಗೈ ಆಪರೇಷನ್ ಆಗಿತ್ತು, ಆ ಕೈ ನೋಯ್ತಾ ಇದೆ, ಶೀತ ಆಗ್ಬಿಟ್ಟಿದೆ. ಇಲ್ಲಿ ಬೆಂಗಳೂರಲ್ಲಿ ತುಂಬ ಮಳೆ, ತುಂಬ ಶೀತದ ವಾತಾವರಣ ಇದೆ, ಕೈ ಮೂಮೆಂಟೇ ಆಗ್ತಾ ಇಲ್ಲ, ಹಾಗಾಗಿ ನೀವು ಬೇರೆ ಕಡೆ ಕಳಿಸ್ಬಾರ್ದು ಅವ್ರನ್ನ. ಇದು ಓಕೆನಾ ಸರ್? ಈ ಗ್ರೌಂಡ್ಸ್ ಓಕೆನಾ? ನೋಡಿ, ಮೆಡಿಕಲ್ ಗ್ರೌಂಡ್ಸ್ ಅಸೆಸ್ಮೆಂಟ್ ಗೆ ನಾವ್ಯಾರು ಹೇಳಕ್ಕೆ ಆಗೋದಿಲ್ಲ. ಅದು ಮೆಡಿಕಲ್ ಅಥಾರಿಟೀಸ್ ಮಾತಾಡ್ಬೇಕು. ಅದು ಒಂದ್ ಕಡೆ. ಹಿಂದೆ ನಿಮ್ಗೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆನೆ ನಿಮ್ಗೆ ಅವಕಾಶವನ್ನೆಲ್ಲಾ ಕೊಟ್ಟಿದ್ದು, ಕಮ್ಮೌಡ್ ಕೊಟ್ಟಿದ್ದು, ಬೇಲ್ ಕೊಟ್ಟಿದ್ದು, ಆಪರೇಷನ್ ಮಾಡಿಸ್ಕೊಳಕ್ಕೆ ನಿಮ್ಗೆ ಎಲ್ಲಾ ಫೆಸಿಲಿಟಿಗೆ ಎಲ್ಲ ಏನೇನು ಅದು. ಮತ್ತೆ ಅದಾದ್ಮೇಲೆ ನೀವು ಬೆಂಗಳೂರು ಬಿಟ್ಟು ಹೊರಗಡೆ ಟ್ರೀಟ್ಮೆಂಟ್ ಹೋಗಕ್ಕೆ ಮತ್ತೆ ಶೂಟಿಂಗ್ ಹೋಗಕ್ಕೆ ಎಲ್ಲದಕ್ಕೂ ಅವಕಾಶ ಕೊಟ್ಟಿದೆ ಕೋರ್ಟು. ಎಲ್ಲದನ್ನು ಮಾಡಿದೆ. ಅದಕ್ಕೂ ಯಾರು ಪೊಲೀಸ್ ಬಂದು ಅವತ್ತೇನು ಅಡ್ಡ ಮಾಡಿಲ್ಲ. ನಿಮ್ಗೆ ವಿದೇಶಕ್ಕೆ ಹೋಗೋದಕ್ಕೂ ಯಾರು ನಿಮ್ಗೆ ಅಡ್ಡ ಮಾಡಿಲ್ಲ. ಎಲ್ಲದಕ್ಕೂ ಅವಕಾಶ ಕೊಟ್ಟಾಗಿದೆ. ಈಗ ನೀವು ಹೋಗಿ 2 ದಿವಸಕ್ಕೆ ಇದೆಲ್ಲದು ಪ್ರಶ್ನೆಗಳು ಬಂದಂತಂದ್ರೆ ನಿಮ್ಮ ಬೇರೆ ವಿಚಾರಗಳಲ್ಲಿ ನೀವು ಯಾವ್ದು ಆ ತರದ್ದು ತೋರ್ಸ್ಕೊಂಡಿಲ್ಲ. ನೀವು ಕಾಯಿಲೆ ಇತ್ತು ಅಥವಾ ಕೈ ಪ್ರಾಬ್ಲಮ್ ಇತ್ತು ಅಂತ ನಿಮ್ಮ ಹಿಸ್ಟ್ರಿ ಯಾವ್ದು ಇಲ್ಲಿವರೆಗೂ ಇರ್ಲಿಲ್ಲ. ಈಗ ತರಕ್ ಹೋಗಿದ್ದೀರಾ, ಅದು ಕ್ವಶನ್ ಆಗುತ್ತೆ. ಆದ್ರೆ ಅದು ನಿಜಾನ ಸುಳ್ಳು ಅದು ಹೇಳಕ್ಕೆ ಮೆಡಿಕಲ್ ಅಥಾರಿಟೀಸ್, ಅದನ್ನ ನಾವು ಹೇಳಕ್ಕೆ ಜೈಲ್ ಅಥಾರಿಟೀಸ್ ಹೇಳಕ್ಕೆ ಬರೋದಿಲ್ಲ.
ಮತ್ತೆ ಏನೋ ಅವರು ಬೇರೆ ವಿಚಾರಗಳು ಹೇಳಿದ್ರಿ ನೀವು, ಅವ್ರನ್ನ ಚೇಂಜ್ ಮಾಡಕ್ಕೆ ಬೆಂಗಳೂರು ವೆದರ್ ಅದು ಇದು ಅಂತ. ಅದೆಲ್ಲ ಸರಿ ರಮಾಕಾಂತ್. ಈ ಪ್ರಾಬ್ಲಮ್ ನಾನು ನೆನ್ನೆನೋ ಡಿಸ್ಕಷನ್ಸ್ ಅಲ್ಲಿ ಹೇಳ್ದೆ ನಿಮ್ಗೆ. ತುಂಬಾ VIP ಇನ್ಫ್ಲೂಯೆನ್ಷಿಯಲ್ ವೆರಿ ಸ್ಟ್ರಾಂಗ್ ಪರ್ಸನ್ಸ್ ಈಗಲೂ ನಿಮ್ ಜೈಲಲ್ಲಿ ಇದಾರಲ್ಲ. ಯಾರು ಯಾಕೆ ಈ ತರದ ವಿಚಾರಗಳು ಬರ್ತಾ ಇಲ್ಲ? ನಿಮ್ಗೆ ಯಾಕೆ ಬರ್ತಾ ಇದೆ? ನೀವು ಯಾಕೆ ಈ ತರ ಎಲ್ಲಾರ್ಗು ಫೋಕಸ್ ಆಗಿ ಕೋರ್ಟ್ಗೂ ಫೋಕಸ್ ಆಗ್ಬಿಟ್ರಿ? ಕೊನೆಗೆ ಸುಪ್ರೀಂ ಕೋರ್ಟ್ ಅಲ್ಲೂ ನಿಮ್ಮ ವಿಚಾರದಲ್ಲಿ ಖಂಡಿಸ್ತು, ಆಲ್ ಇಂಡಿಯಾಗೆ ಇನ್ಸ್ಟ್ರಕ್ಷನ್ ಕೊಡ್ತು, ಯಾವ ಫೆಸಿಲಿಟೀಸ್ ಎಲ್ಲಾರ್ಗು ಏನ್ ಕೊಡ್ಬೇಕು ಅಷ್ಟೇ ಕೊಡ್ಬೇಕು, ಬೇರೆ ಕೊಡ್ಕೂಡ್ದು ಅಂತ. ಸೊ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಏನೋ ಅಂತ ನನ್ಗೆ ಅನ್ಸ್ತಾ ಇಲ್ಲ. ಅವರು ಲರ್ನೆಡ್ ಕೌನ್ಸಿಲ್ಸ್ ಅವ್ರು ಏನಿದಾರೆ ಅವ್ರಿಗೆ ಗೈಡ್ ಮಾಡ್ಬೇಕಾಗುತ್ತೆ. ಈ ತರದ ಒಂದು ದಿನ ಬೆಳಗ್ಗೆ ಜನಗಳಲ್ಲಿ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯಕ್ಕಿಂತ ಬೇರೆ ಅಭಿಪ್ರಾಯ ಸೃಷ್ಟಿ ಆಗಂಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇದೆಲ್ಲ ಬೇಕಿಲ್ಲ. ಓಕೆ, ದಿಲೀಪ್ ಅವರೇ ಇಲ್ಲಿ ಇನ್ನೊಂದು ಮೇನ್ ಒಂದು ಪ್ರಶ್ನೆ ಬರುತ್ತೆ ದಿಲೀಪ್ ಅವರೇ. ಬೇರೆ ಯಾವುದೇ ಆರೋಪಿಗಳಾಗ್ಲಿ, ಬೇರೆ ಯಾವುದೇ ವಿಚಾರಣಾಧೀನ ಕೈದಿಗಳಾಗ್ಲಿ, ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಇರ್ತಕ್ಕಂಥ ಆರೋಪಿಗಳಾಗ್ಲಿ, ನನಗೆ ದಿಮ್ ಕೊಡಲಿಲ್ಲ, ನನಗೆ ಹಾಸಿಗೆ ಕೊಡಲಿಲ್ಲ, ನನಗೆ ತಟ್ಟೆನ ಎಸ್ಬಿಟ್ರು, ನನಗೆ ಆಚೆ ಬಿಡ್ತಾ ಇಲ್ಲ, ವಾಕ್ ಮಾಡಕ್ಕೆ ಬಿಡ್ತಾ ಇಲ್ಲ ನನಗೆ, ಇದನ್ನು ನಾನು ಕೇಳ್ದಂಗಿಲ್ಲ. ನಾನು ಇದನ್ನು ಯಾವುದೇ ಪರ ಅವ್ರ ವಕೀಲರು ಯಾರಿದ್ದಾರೋ ಯಾರು ಹೇಳ್ದಂಗಿಲ್ಲ. ಇದು ಏನು ಕೇಳ್ಕೊಳ್ತಾ ಇದ್ದಾರೆ ಅಂದರೆ, ಸ್ವಾಮಿ ಈಗ ಒಬ್ಬರಿಗೆ ರಾಜಾತಿಥ್ಯ ಸಿಕ್ಕಿಬಿಡ್ತು ಅನ್ನೋ ಕಾರಣಕ್ಕೆ ಎಲ್ಲರೂ ಅದೇ ತಕಡಿಲಿ ಹಾಕಿ ತೂಗಬೇಡಿ. ಒಬ್ಬರನ್ನ ಬೆಳಗಾವಿಗೆ ಹಾಕಿದ್ರಿ, ಬಳ್ಳಾರಿಗೆ ಹಾಕಿದ್ರಿ, ತುಮಕೂರಿಗೆ ಹಾಕಿದ್ರಿ, ಹಿಂಗೆ ಮಾಡೋಕ್ಕೆ ಹೋಗಬೇಡಿ. ರಾಜಾತಿಥ್ಯ ಸಿಕ್ಕಿರೋದು ಅವ್ರೊಬ್ಬರಿಗೆ ಮಾತ್ರ, ಬೇರೆಲ್ಲರಿಗೂ ಯಾಕೆ ಪನಿಷ್ಮೆಂಟು ಅಂತ ಒಂದು ಕೇಳಿದ್ದಾರೆ. ಬಿಟ್ಟರೆ ತಟ್ಟೆ ಹಂಗೆ ಮಾಡಿದ್ರು, ಲೋಟನ ಹಿಂಗೆ ಮಾಡಿದ್ರು, ಆಚೆ ಬಿಡಲಿಲ್ಲ, ಕುಕ್ಕರ್ಗಳಲ್ಲಿ ಕೂರಿಸಿದ್ರು, ಯಾರು ಹೇಳಿಲ್ವಲ್ಲ. ಸೊ ಇದು ಯಾರಿಗೂ ಇರದೇ ಇರತಕ್ಕಂಥ ಸಮಸ್ಯೆ ಈ ಥರ ಒಂದು ರೈಸ್ ಮಾಡಿದಾಗ ಕೋರ್ಟ್ ಕನ್ಸಿಡರ್ ಮಾಡೋದು ಹೇಗಿದೆ ಅಂತ ಸರ್ ನೋಡಿ, ಪ್ರತಿಯೊಬ್ಬರದ್ದು ಕೂಡ ಅರ್ಜಿಯನ್ನ ಅವರು ಪ್ರತ್ಯೇಕವಾಗಿ ಒಂದು ಫೈಂಡಿಂಗ್ ಕೊಡ್ಬೇಕಾಗತ್ತೆ ನ್ಯಾಯಾಲಯ. ಫಾರ್ ಎಕ್ಸಾಂಪಲ್ ನೀವ್ ಹೇಳ್ದಾಗೆ ದರ್ಶನ್ ಬಿಟ್ಟು ಉಳಿದೆಲ್ಲ ಆರೋಪಿಗಳ ಬಗ್ಗೆ ನಿಮಗೆ ಎಲ್ಲೂ ಕೂಡ ಸೀರಿಯಸ್ ಆಗಿ ಅಲಿಗೇಷನ್ ಎಲ್ಲೂ ಬಂದಿಲ್ಲ. ಕರೆಕ್ಟ್. ಅಂದ್ರೆ ಮೊದ್ಲು ಈ ರೀತಿ ಮಿಸ್ಯೂಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು, ಅಥವಾ ದರ್ಶನ್ ಜೊತೆಲಿ ಇದ್ದ ಅಂತ ಹೇಳಿ ಮಾತ್ರಕ್ಕೆ ಅವರ ಸಹ ಆರೋಪಿಗಳು ಆಗಿರೋದ್ರಿಂದ ಅವರು ಕೂಡ ಅವರ ಪ್ರಿವಿಲೇಜ್ ತಗೊಂಡಿರ್ಬೋದು. ಮೊದ್ಲು ಏನು ರಾಜಾತಿಥ್ಯ ಏನ್ ಮಾಡಿದ್ರು ಅವರ ಪ್ರಭಾವದಿಂದ ಇವ್ರು ತಗೊಂಡಿರ್ಬೋದು. ಅವ್ರ ಪ್ರಭಾವದಿಂದ ತಗೊಂಡಿದ್ ಮಾತ್ರಕ್ಕೆ ಅವ್ರನ್ನು ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ವಾದ ಇದೆ. ಸೊ ಅದು ಒಂದ್ ರೀತಿಲಿ ಸರಿ ಕೂಡ ಅನ್ಸುತ್ತೆ. ಇನ್ನೊಂದ್ ರೀತಿಲಿ ನೀವು ಯೋಚನೆ ಮಾಡಿದ್ರೆ, ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಹಲವಾರು ಪ್ರಕರಣಗಳಲ್ಲಿ ಮರ್ಡರ್ ಕೇಸಲ್ಲಿ ಬೇಲ್ ಕೊಟ್ಟಿಲ್ಲ, ಇಲ್ಲ ಹಲವಾರು ಹೀನ ಕೇಸ್ಗಳಲ್ಲಿ ಕೂಡ ಬೇಲ್ ಕೊಟ್ಟಿದೆ. ಅದೆಷ್ಟು ಕೇಸ್ಗಳಲ್ಲಿ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಸರ್ಕಾರದಿಂದ ವಾದ ಮಾಡ್ಬಿಟ್ಟು ಬೇಲ್ ಕ್ಯಾನ್ಸಲ್ ಮಾಡ್ಕೊ ಬಂದಿದ್ದೀರಿ? ಅದೇ ಯಾಕೆ ನೀವು ದರ್ಶನ್ ಕೇಸಲ್ಲೇ ಮಾಡ್ತಾ ಇದ್ದೀರಿ? ಏನ್ ಇದ್ರಲ್ಲಿ ಮೀಡಿಯಾದಲ್ಲಿ ಬಂತು ಅಂತನಾ, ಅಥವಾ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತನಾ? ಬೇರೆ ಇನ್ವೆಸ್ಟಿಗೇಷನ್ ಬೇರೆ ಕೇಸ್ಗಳಲ್ಲಿ ಏನು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲ್ವಾ? ಇವಾಗ ಎಲ್ಲಾ ಕೇಸ್ಗಳಲ್ಲೂ ನೀವು ಸರ್ಕಾರ ಸರಿಯಾಗಿ ವಾದ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಹೈಕೋರ್ಟ್ ಚಾಟಿ ಬೀಸಿದೆ. ಕೆಲವೊಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಗೌರ್ಮೆಂಟ್ ಲೀಡರ್ಸ್ ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಕೂಡ ಒಂದು ಫೈಂಡಿಂಗ್ ಕೊಟ್ಟಿದೆ. ಸೊ ನಾವು ಇದ್ರಲ್ಲಿ ಒಬ್ಬ ಅವನು ನಟ ಅಂತ ಹೇಳ್ಬಿಟ್ಟು ಒಂದು ನೀವು ತುಂಬಾ ಇಂಟ್ರೆಸ್ಟ್ ತೋರಿಸ್ತೀರಾ, ಅಥವಾ ಇದರಿಂದ ನಾವು ಈ ಎವ್ರಿ ಡೇ ನಾನು ಮೀಡಿಯಾದಲ್ಲಿ ಇರ್ಬೋದು ಅಥವಾ ಮೀಡಿಯಾ ರಿಪೋರ್ಟ್ ಆಗ್ಲಿ ಅಥವಾ ಇದೊಂದು ಉತ್ಸಾಹದಲ್ಲಿ ಇರ್ಲಿ ಅಂತ ಮಾಡ್ತಿರೋ, ಇಲ್ಲ ಎಲ್ಲಾ ಆರೋಪಿಗಳ ತರ ಏನು ಬೇರೆ ಎಲ್ಲಾ ಆರೋಪಿಗಳ ಮೇಲೆ ಕೇಸ್ ಇದೆ ಅದೇ ರೀತಿ ಈ ವ್ಯಕ್ತಿನ ನೀವು ಟ್ರೀಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ. ಸೊ ನೀವು ಈ ರೀತಿ ಕನ್ಸಿಡರ್ ಮಾಡಿದ್ರೆ, ಸೊ ಒಂದು ವಿಚಾರ ಇಟ್ಕೊಂಡು ಅವ್ರಿಗೆ ರಾಜಾತಿಥ್ಯ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಕಡೆಗೆ ಹಾಕ್ತೀನಿ ಅಂತ ಹೇಳಿದಾಗ ಕೋರ್ಟು ಈ ವ್ಯಕ್ತಿನ ಇಲ್ಲಿಯೇ ಮುಂದುವರಿಸಿದ್ರೆ ಮುಂದಿನ ವಿಚಾರಣೆಗೆ ಸೊ ಈ ನಮ್ಮ ನ್ಯಾಯಾಲಯಕ್ಕೆ ತೊಂದರೆ ಆಗತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಅಂಶನ ನೋಡ್ಬೇಕಾಗತ್ತೆ. ಎರಡನೇದು, ಬೇರೆ ಸೆಲ್ ಅಲ್ಲಿ ಇಟ್ರೆ ಈ ಟ್ರಯಲ್ಗೆ ಏನೇನು ಅನಾನುಕೂಲ ಆಗುತ್ತೆ ಅನ್ನೋದು ಕೂಡ ಪರಿಗಣಿಸ್ಬೇಕಾಗತ್ತೆ. ಹಾಗೆ ಕೂಡ ದರ್ಶನ್ ಅವರ ವ್ಯಕ್ತಿನ ನೀವು ಬೆಂಗಳೂರು ಜೈಲಲ್ಲೇ ಇಟ್ಕೊಂಡ್ರೆ ಅದರಿಂದ ಮುಂದೆ ಏನಾದ್ರು ಪ್ರಾಸಿಕ್ಯೂಷನ್ ತೊಂದರೆ ಇದೆಯಾ ಅಂತಾನು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಎರಡೂ ಕಡೆಯಿಂದ ಯಾವ ರೀತಿ ತೊಂದರೆ ಆಗುತ್ತೆ ಸರ್ಕಾರಕ್ಕೆ ಅವ್ರನ್ನ ಇದೇ ಜೈಲಲ್ಲಿ ಇಟ್ಕೊಂಡ್ರೆ, ಮತ್ತೆ ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಯಾವ ರೀತಿ ಸರ್ಕಾರಕ್ಕೆ ಒಳ್ಳೇದಾಗತ್ತೆ ಅನ್ನೋದು ಕೂಡ ಅವರು
ಅಭಿಪ್ರಾಯವನ್ನ ಪಡ್ಬೇಕಾಗತ್ತೆ. ಅದನ್ನಾದ ನಂತರ ಅವ್ರನ್ನ ಬೇರೆ ಜೈಲಿಗೆ ವರ್ಗಾವಣೆ ಮಾಡಿದ್ರೆ ಅದರಿಂದ ಏನೇನು ನಷ್ಟ ಉಂಟಾಗತ್ತೆ, ತೊಂದರೆ ಆಗತ್ತೆ ಆರೋಪಿ ಮತ್ತ ಅವರ ವಕೀಲರುಗಳಿಗೆ, ವಿಚಾರಣೆಗಿರ್ಬೋದು ಅಥವಾ ವಕೀಲರ ಜೊತೆ ಭೇಟಿ ಮಾಡೋದಿರ್ಬೋದು ಅಥವಾ ಕೇಸಲ್ಲಿ ಇನ್ಪುಟ್ ಕೊಡೋದಿರ್ಬೋದು. ಸೊ ನಾವೇನು ನೀವು ವರ್ಚುವಲಿ ಮಾಡ್ತೀರಿ ಅದನ್ನ ಪ್ರಾಕ್ಟಿಕಲ್ ಮಾಡೋದು ಮತ್ತೆ ವರ್ಚುವಲಿ ಮಾಡೋದು ತುಂಬಾ ಡಿಫರೆನ್ಸ್ ಇದೆ. ಓಕೆ, ಎಲ್ಲದೂ ನಾವು ವರ್ಚುವಲಿ ಹೇಳಕ್ಕಾಗಲ್ಲ. ಬರೀ ಒಂದು ಅಪಿಯರೆನ್ಸ್ ಏನಿದೆ, ಹಿಂದೆಲ್ಲ ಮೊದಲು ಎಲ್ಲಾ ಆರೋಪಿಗಳನ್ನ ಜೈಲಿಂದ ಕರ್ಕೊ ಬರ್ತಾ ಇದ್ರು. ಮುಂದೆ ಏನು ವರ್ಚುವಲಿ ಶುರುವಾಯ್ತು, ಏನಕ್ಕೆ ಅಂತಂದ್ರೆ ಎಲ್ಲಾ ಅಪರಾಧಿಗಳನ್ನ ಜೈಲಿಂದ ಕರ್ಕೊಂಡು ಹೋಗೋದಕ್ಕೆ ತುಂಬಾ ಮ್ಯಾನ್ ಪವರ್ ಖರ್ಚಾಗುತ್ತೆ ಸರ್ಕಾರಕ್ಕೆ ಬೊಕ್ಸಕ್ಕೆ ನಷ್ಟ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಸಿಸ್ಟಮ್ ನ ಅಳವಡಿಸಿದ್ದಾರೆ. ಅದೇ ಸಿಸ್ಟಮ್ ಒಬ್ಬ ಆರೋಪಿಯ ಹಕ್ಕನ್ನು ಕೂಡ ಉಲ್ಲಂಘನೆ ಮಾಡಬಾರ್ದಲ್ವಾ? ಕರೆಕ್ಟ್. ಹಾಗಾಗಿ ಅದನ್ನು ಕೂಡ ಮಾನ್ಯ ನ್ಯಾಯಾಲಯ ಯೋಚನೆ ಮಾಡ್ಬೇಕಾಗತ್ತೆ. ಫೈನ್. ಲೋಕೇಶ್ವರ್ ಸರ್, ಈಗ ಸಹಜವಾಗಿಯೇ ಯಾರಿಗೆ ಆದ್ರೂ ಬರ್ತಕ್ಕಂಥ ಪ್ರಶ್ನೆ ಸರ್ ಇದು. ಒಂದು ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿಯನ್ನ ಕೊಲೆ ಮಾಡಿದಂಥ ಈ ಒಂದು ಗ್ಯಾಂಗ್ ಆರೋಪ ಹೊತ್ಕೊಂಡಿರ್ತಕ್ಕಂಥ ಇಡೀ ಗ್ಯಾಂಗು ಯಾರೊಬ್ಬರು ಸರ್ ಇವತ್ತಲ್ಲ ಹಿಂದೆ ಕೂಡ ಇಷ್ಟು ತೀವ್ರವಾಗಿ ಡೇ 1 ಡೇ 2 ನನಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಯಾರೂ ತಕರಾರು ಮಾಡಿಲ್ಲ ಎಕ್ಸೆಪ್ಟ್ A2 ದರ್ಶನ್. ಇನ್ಯಾರೂ ನಾವು ಕೇಳಿಲ್ಲ ಸರ್. ಏನಂದರೆ ಬೇರೆ ಜೈಲಿಗೆ ಹಾಕ್ಬೇಡಿ, ನಮ್ಗೆ ಬೇರೆ ಜೈಲಿಗೆ ಹಾಕ್ಬೇಡಿ, ನಮಗೊಂದು ಬೇಲ್ ಕೊಡಿ, ಈ ಥರ ಇಷ್ಟು ಬಿಟ್ಟರೆ ಬೇರೆಯವ್ರು ಕೇಳಿರೋದು ಇನ್ಯಾರೂ ಕೇಳಿಲ್ಲ. ಈ ಡೇ 2 ಈ ಥರದ ಒಂದು ವಿಚಾರ, ಅಸಮಾಧಾನ, ಅಸಹನೆ, ಸೌಲಭ್ಯಗಳ ಕೊರತೆ, ತನಗೆ ಅನ್ಯಾಯ ಆಗ್ತಾ ಇದೆ ಇಲ್ಲಿ, ಈ ವಿಚಾರ ಬಂದಾಗ ಜೈಲಿಗೆ ಆಗಲಿ ಅಥವಾ ಜೈಲರ್ಗಳಿಗೆ ಆಗಲಿ ಆ ಥರ ಇಂಟ್ರೆಸ್ಟ್ ಇರುತ್ತಾ? ದರ್ಶನ್ನ ಟಾರ್ಗೆಟ್ ಮಾಡಬೇಕು, ದರ್ಶನ್ಗೆ ಸರಿಯಾದ ಟೈಮಿಗೆ ಊಟ ಕೊಡಬಾರ್ದು, ತಟ್ಟೆ ಎಸಿಬೇಕು, ದರ್ಶನ್ ನಾವು ಆಚೆ ಬರಕ್ಕೆ ಬಿಡಬಾರ್ದು, ಈ ಥರದೊಂದು ಜಿದ್ದು ಬೆಳೆಯೋಕ್ಕೆ ಸಾಧ್ಯನಾ? ಅಥವಾ ಮತ್ತೆ ಇವತ್ತು ಏನೋ ನಂಗೆ ಸಿಗದೇ ಇರ್ಬೋದು ಈ ಫೆಸಿಲಿಟಿ, ಈ ಥರ ನಾನು ಹೇಳೋ ಮೂಲಕವಾಗಿ ನಾನು ಸ್ವಲ್ಪ ಚೆನ್ನಾಗಿ ಟ್ರೀಟ್ ಮಾಡಲಿ ಇಲ್ಲಿ ಜೈಲಲ್ಲಿ, ಇಲ್ಲಾಂದ್ರೆ ಕೋರ್ಟಲ್ಲೂ ಕೇಳಿಬಿಡ್ತಾರೆ, ಆ ರೀತಿಯ ಒಂದು ಬ್ಲ್ಯಾಕ್ ಮೇಲ್ ಇರುತ್ತೆ ಸರ್ ಇದರಲ್ಲಿ? ನೋಡಿ, ಅದೆಲ್ಲ ಅವ್ರ ಮನಸ್ಸಿನೊಳಗಿರೋ ವಿಚಾರಗಳು. ಇದು ನಾನು ಹೇಳಕ್ಕೆ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಓಕೆ, ಒಂದು ಅವಕಾಶ ಏನಾಗುತ್ತೆ, ಅಧಿಕಾರಿಗಳಲ್ಲಿ ಅಂತೂ ಖಂಡಿತ ಒಂದು ಅಪ್ರಹೆನ್ಷನ್ ಅಂತೂ ಇರುತ್ತೆ. ಅಪ್ ಟು ಸುಪ್ರೀಂ ಕೋರ್ಟ್ ಅವ್ರಿಗೂ ಚರ್ಚೆ ಆಗಿದೆ ಅನ್ನೋದು ಇದೆಯಲ್ಲ, ಮತ್ತೆ ಎಲ್ಲಾ ಮೀಡಿಯಾಗಳು ಸಣ್ಣ ವಿಚಾರಗಳನ್ನು ಇದನ್ನ ದೊಡ್ಡದಾಗಿ ಚರ್ಚೆಗೆ ತರ್ತವೆ, ಮತ್ತೆ ಅಧಿಕಾರಿಗಳು ಸಣ್ಣ ತಪ್ಪನ್ನು ದೊಡ್ಡದಾಗಿ ಬಿಂಬಿಸಿ ನಮ್ಗೆ ತೊಂದರೆ ಮಾಡ್ತಾರೆ. ಇದೆಲ್ಲದು ಎಲ್ಲರ ತಲೆಯೊಳಗೂ ಇರೋದ್ರಿಂದ ಅವ್ರನ್ನ ಸ್ವಲ್ಪ ಸ್ಪೆಷಲ್ ಆಗಿ, ಅಂದ್ರೆ ಎಷ್ಟು ಬೇಕೋ ಅಷ್ಟು ಏನ್ ಫೆಸಿಲಿಟಿ ಕೊಡ್ಬೇಕು ಅದಕ್ಕಿಂತ ಒಂದ್ ಇಂಚ್ ಮುಂದೆ ಹೋಗಕ್ಕೂ ಅವ್ರು ಧೈರ್ಯ ಮಾಡೋದಿಲ್ಲ. ಮೊದಲು ಆ ಧೈರ್ಯ ಮಾಡ್ತಿದ್ರು ಅಂತ ಹೇಳ್ಬೋದು. ಈ ಬೆಡ್ಶೀಟ್ ಚೆನ್ನಾಗಿಲ್ಲ, ವಾಸನೆ ಇದೆ, ಇನ್ನೊಂದ್ ಕೊಡಿದ್ರೆ ತಗೊಂಬಂದ್ ಕೊಡ್ಬೋದಿತ್ತು. ಈ ಚಾಪೆ ಸರಿ ಇಲ್ಲ ಅಂದ್ರೆ ತಂದ್ ಕೊಡ್ಬೋದು, ಈ ತಟ್ಟೆ ಸರಿ ಇಲ್ಲ ಅಂದ್ರೆ ಚೇಂಜ್ ಮಾಡಿ ತಂದ್ ಕೊಡ್ಬೋದು, ತಲ್ದಿಂಬು ಸಣ್ಣ ಇದೆ ದಪ್ಪದ್ ಬೇಕು ಅಂದ್ರೆ ಅದ್ ತಂದ್ ಕೊಡ್ಬೋದು. ಈ ತರದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ. ಈಗ ಏನೇ ಮಾಡೋದಕ್ಕೂನು ಈ ಅಪ್ರಹೆನ್ಷನ್ ಇದೆ ಅವ್ರಿಗೆ. ಯಾಕಂದ್ರೆ ಹೇಳಿದ್ನಲ್ಲ, ಕ್ಯಾಮ್ರಾನ ಅವ್ರು ಹಾಕೊಂಡಿರ್ಬೇಕಂತ. ಇವ್ರು ಯಾವ್ದೇ ಟಾಕ್ಸ್ ಅವನ ಜೊತೆ ಮಾತಾಡ್ಬೇಕಾದ್ರೂ ಎಲ್ಲಾದ್ರೂ ರೆಕಾರ್ಡ್ ಆಗುತ್ತೆ, ಅಲ್ಲಿ ಒಂದ್ ವಿಜುವಲ್ ಸೇರಿ ಆಗುತ್ತೆ, ಆಡಿಯೋನು. ಹಂಗಾಗಿ ಅವ್ರು ಏನ್ ಕೊಟ್ಟಾರೋ ಅದ್ ತಂದು ಇಲ್ಲಿ ಕೊಡ್ತಾರೆ. ಇಲ್ಲಿ ಇವ್ರು ಬೇಕೋ ಬೇಡ ಅದು ಅವ್ರನ್ನೇ ಕೇಳ್ಬೇಕು. ಇದೊಂದು ಅಷ್ಟೇ ಪ್ರಶ್ನೆ ಇರ್ತವೆ. ಅದಕ್ಕೆ ಅವರು ಆ ಕಟ್ನಿಟ್ಟು ತನನ ಕಲ್ತಿರ್ತಾರೆ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ, ಸುಪ್ರೀಂ ಕೋರ್ಟ್ ಹೋಗಿ ಬಂದಿರೋ ಕಾರಣದಿಂದ, ಮತ್ತೆ ಸಸ್ಪೆನ್ಷನ್ ಅದೆಲ್ಲ ಆಗಿದೆಯಲ್ಲ ಅದೆಲ್ಲ ಕಾರಣದಿಂದ. ಎರಡನೇದು, ಕೈದಿಗಳು ಈ ತರ ಇದು ಸುಮಾರು ಕೈದಿಗಳಲ್ಲಿ ಇದೆ. ಕೋರ್ಟ್ಗೆ ತಿಳಿಸ್ತೀವಿ, ಹ್ಯೂಮನ್ ರೈಟ್ ತಿಳಿಸ್ತೀವಿ, ಸ್ಟ್ರೈಕ್ ಮಾಡಿಸ್ತೀವಿ, ಈ ತರದ್ದೆಲ್ಲ ಮಾನಸಿಕ ಸ್ಥಿತಿ ಎದುರಿಸಿ ಫೆಸಿಲಿಟಿ ತಗೊಳೋದು ಹೊಸದೇನಲ್ಲ. ಅದು ಈ ಒಂದ್ ಸಮಯ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರೆ ಅದು ನನಗೆ ಗೊತ್ತಿಲ್ಲದ ವಿಚಾರ ಇದು. ಆದ್ರೆ ಚಾನ್ಸಸ್ ಅದನ್ನು ಇರಲ್ಲ ಅಂತ ನಾನು ಹೇಳಕ್ ಬರಲ್ಲ, ಅದು ಇರ್ಬೋದು. ಓಕೆ, ಫೈನ್. ನನ್ನ ಮತ್ತೆ ದಿಲೀಪ್ ಅವರ ಈ ಬಾರಿ ಮೆಡಿಕಲ್ ಗ್ರೌಂಡ್ಗಳ ಕಥೆ ಏನು? ಒಂದ್ ವೇಳೆ ಮೆಡಿಕಲ್ ಗ್ರೌಂಡ್ ತಂದಿಟ್ಟು ತಾನು ಇದೇ ಜೈಲಲ್ಲಿ ಉಳಿಬೇಕು, ಬೇರೆ ಜೈಲಿಗೆ ಹೋದರೆ ಸರಿ ಹೋಗಲ್ಲ ನನಗೆ ಅಂತ ಹೇಳಬಹುದಾಗತ್ತಾ? ಆಯಿತು, ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇಡೋದ್ರಿಂದ ಯಾಕಂದರೆ ತ್ವರಿತವಾಗಿ ಇದೊಂದು ವಿಚಾರಣೆ ಮುಗಿಸಿ ಅಂತ ಕೂಡ ಆದೇಶ ಇರಬೇಕಲ್ಲ, ಹಾಗಾಗಿ ಪ್ರತಿದಿನ ಟ್ರಯಲ್ ನಡೀತು. ಲೈಕ್ ಪ್ರಜ್ವಲ್ ರೇವಣ್ಣ ಕೇಸ್ ಥರದಲ್ಲಿ ಹೆಚ್ಚು ಕಡಿಮೆ ಅನೇಕ ದಿನ, ಒಂದು ವಾರದಲ್ಲಿ ಅನೇಕ ದಿನಗಳ ವಿಚಾರಣೆ ನಡೆದು ಒಂದೊಂದು ವರ್ಷದ ಒಳಗಡೆ ಪ್ರಜ್ವಲ್ ಕೇಸಲ್ಲಿ ತೀರ್ಪು ಬಂದುಬಿಡ್ತು, ಈ ಥರ ದೋಷಿ, ತಪ್ಪು ಮಾಡಿರೋದು ಹೌದು, ಒಂದು ರೇಪ್ ಕೇಸಲ್ಲಿ ಅಂಥೇಳಿ. ಆ ಥರ ಆದಾಗ ಎವ್ರಿ ಡೇ ಪರಪ್ಪನ ಅಗ್ರಹಾರ ಟು ಕೋರ್ಟ್ ದರ್ಶನ್ ಕರ್ಕೊಂಡು ಬರ್ತಾರಾ ಅಥವಾ ಪರಪ್ಪನ ಅಗ್ರಹಾರದಿಂದಾನೇ ವಿಡಿಯೋ ಕಾನ್ಫರೆನ್ಸ್ಗೆ ಅವಕಾಶ ಮಾಡಿಕೊಡ್ತಾರಾ ಅಂತ? ನೋಡಿ, ಪ್ರಜ್ವಲ್ ರೇವಣ್ಣ ಕೇಸ್ ಅಲ್ಲಿ ಯಾವಾಗ ಹಿಯರಿಂಗ್ ಟ್ರಯಲ್ ನಡೀತಾ ಇತ್ತು, ಅವ್ರನ್ನ ಪ್ರತಿದಿನ ಕೂಡ ಅವ್ರನ್ನ ಜೈಲಿಂದ ಕರ್ಕೊ ಬರ್ತಾ ಇದ್ರು.
ಸೊ ಇನ್ನೊಂದು ಪ್ರಜ್ವಲ್ ರೇವಣ್ಣ ಕೇಸ್ ಬಂದ್ಬಿಟ್ಟು ಸ್ಪೆಷಲ್ ಕೋರ್ಟ್ ಫಾರ್ MLA MP ಅಂತ ಇದೆ, ಅಲ್ಲಿ ನಡೀತಾ ಇತ್ತು. ಅಲ್ಲಿ ಸ್ಪೆಷಲ್ ಆಕ್ಟ್ ಪ್ರಕಾರ ಏನೇ ಕೇಸು MLA MP ದಾಗ್ಲಿ ಒಂದು 6 ತಿಂಗಳೊಳಗೆ ಮುಗಿಬೇಕು ಅಂತ ಹೇಳ್ಬಿಟ್ಟು ಕಾಯ್ದೆಲ್ಲೇ ಹೇಳುತ್ತೆ. ಓಕೆ. ಸೊ ಇಲ್ಲಿ ಇದು IPC ಅಫೆನ್ಸ್ ಆಗಿರೋದ್ರಿಂದ, BNSL ಆಗಿರೋದ್ರಿಂದ ಈ MLA ಕೋರ್ಟ್ಗೆ ಪ್ರೊಸೀಜರ್ ಇರತಕ್ಕಂಥದ್ದು ಮತ್ತೆ ಮಾಮೂಲಿ ಕೋರ್ಟ್ಗೆ ಇರೋ ಪ್ರೊಸೀಜರ್ ಇರತಕ್ಕಂಥ ಬೇರೆ ಬೇರೆ. ಆದ್ರೂ ಕೂಡ ಆರೋಪಿಗಳು, ಕೆಲವು ಮೇನ್ ಆರೋಪಿಗಳು ಜೈಲಲ್ಲಿ ಇರೋದ್ರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಇದನ್ನ ಅರ್ಲಿಯಸ್ಟ್ ಇಟ್ ಮೇ ಬಿ ಡಿಸ್ಪೋಸ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ಏನು ಸ್ಪೆಸಿಫಿಕ್ ಟೈಮ್ ಲೈನ್ ಕೊಟ್ಟಿಲ್ಲ, 6 ಮಂತ್ಸ್ ಒಳಗಡೆ ಮಾಡಿ, 1 ಇಯರ್ ಒಳಗಡೆ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಪ್ರತಿಯೊಬ್ಬ ಅಪರಾಧಿಯ ಹಕ್ಕು ಅಂದ್ರೆ ಸ್ಪೀಡಿ ಟ್ರಯಲ್ ಇದೆಯಲ್ಲ, ಅದು ಪ್ರತಿಯೊಬ್ಬ ಅಪರಾಧಿಯ ಹಕ್ಕು. ಯಾಕಂದ್ರೆ ಅದು ನೀವು ಒಂದು 10 ವರ್ಷ ನೀವು ಟ್ರಯಲ್ ಮಾಡ್ಲಿಕ್ಕೆ, ಕನ್ಕ್ಲೂಡ್ ಮಾಡ್ಲಿಕ್ಕೆ ತಗೋಬಿಟ್ರೆ ಅವನು ತನ್ನ ಅಪರಾಧಿ ಅಂತ ತೀರ್ಮಾನ ಮಾಡೋಕ್ಕೂ ಮೊದ್ಲೇ ಅದನ್ನ ಜೈಲಲ್ಲಿ ಇದ್ದಂಗ ಆಗುತ್ತೆ, ಅಂದ್ರೆ ಶಿಕ್ಷೆನ ಅನುಭವಿಸ್ದಂಗ ಆಗುತ್ತೆ. ಸೊ ಹಾಗಾಗಿ ಸ್ಪೀಡಿ ಟ್ರಯಲ್ ಒಂದು ಒಬ್ಬ ಆರೋಪಿಯ ಹಕ್ಕು ಕೂಡ ಒಂದು. ಇನ್ನೊಂದು ವಿಚಾರಣೆಗೆ ಕರ್ಕ ಬರೋದು ಏನಿದೆಯಲ್ಲ, ಸೊ ಈ ಐಡೆಂಟಿಫಿಕೇಶನ್ ಆಫ್ ದಿ ಅಕ್ಯೂಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ನೀವು ವಿಡಿಯೋದಲ್ಲಿ ಐಡೆಂಟಿಫೈ ಮಾಡೋದು ಡಿಫ್ರೆನ್ಸ್ ಆಗಿರುತ್ತೆ, ಮತ್ತೆ ಎದುರು ಕೂಡ ನೀವು ಐಡೆಂಟಿಫೈ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ಮರ್ಡರ್ ಕೇಸ್ ಆಗಿರೋದ್ರಿಂದ ಆರೋಪಿಯನ್ನ ಹಾಜರುಪಡಿಸತಕ್ಕಂಥದ್ದು ಮಾಮೂಲಿ ಎಲ್ರು ಕೂಡ ಕೇಳ್ತಾರೆ. ಹೌದು, ಆರೋಪಿಗೆ ಡೈರೆಕ್ಷನ್ ಕೊಡಿ, ಪ್ರೊಡ್ಯೂಸ್ ಮಾಡ್ಲಿ ಅಂತ ಹೇಳ್ಬಿಟ್ಟು. ಅದನ್ನ ರಿಕ್ವೆಸ್ಟ್ ಆಫ್ ದಿ ಅಕ್ಯೂಸ್ಡ್ ಅಡ್ವೊಕೇಟ್ ಕೂಡ ಅವರು ಮಾನ್ಯ ನ್ಯಾಯಾಲಯ ಡೈರೆಕ್ಷನ್ ಕೊಡುತ್ತೆ. ಹೌದು, ಆರೋಪಿ ಅಡ್ವೊಕೇಟ್ ರಿಕ್ವೆಸ್ಟ್ ಮಾಡ್ತೀರಾ ಅವ್ರನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅಂತ ಸಂದರ್ಭದಲ್ಲಿ ನ್ಯಾಯಾಲಯ ಯಾವಾಗ ಡೈರೆಕ್ಷನ್ ಕೊಡುತ್ತೆ, ನೀವು ಆರೋಪಿನ ಇಲ್ಲಿ ವಿಚಾರಣೆಗೆ ಹಾಜರಿಡಿ ಮಾನ್ಯ ನ್ಯಾಯಾಲಯದ ಮುಂದೆ ಅಂತ ಹೇಳ್ಬಿಟ್ಟು, ಅಂತ ಸಂದರ್ಭದಲ್ಲಿ ಅವ್ರ ಪ್ರತಿ ಅಂದ್ರೆ ಹಿಯರಿಂಗ್ ಡೇಟ್ ಅಲ್ಲಿ ಕೂಡ ಅವರು ಹಾಜರು ಮಾಡ್ಬೇಕಾಗತ್ತೆ. ಸೊ ಆ ರೀತಿ ಸಂದರ್ಭ ಬಂದ್ರೆ ನೀವೇನಾರ ಬಳ್ಳಾರಿ ಜೈಲಲ್ಲಿ ಇಟ್ರು ಅಥವಾ ಬೇರೆ ಬೆಳಗಾಂ ಜೈಲಲ್ಲಿ ಇಟ್ರು ಕೂಡ ಬಹಳ ಕಷ್ಟ ಆಗುತ್ತೆ ಒಬ್ಬ ಆರೋಪಿನ ನೀವು ಬೆಂಗಳೂರಿಗೆ ಕರ್ಕ ಬಂದ್ಬಿಟ್ಟು ವಿಚಾರಣೆಗೆ ಎದುರಿಸ್ಲಿಕ್ಕೆ. ಸೊ ಇದನ್ನೆಲ್ಲ ಕೋರ್ಟ್ ಗಮನದಲ್ಲಿ ಇಟ್ಕೊಂಡು ಏನ್ ಆರ್ಡರ್ ಮಾಡುತ್ತೆ 9ನೇ ತಾರೀಕು ಅಂತ ಹೇಳ್ಬಿಟ್ಟು ನೋಡ್ಬೋದು. ಈಗ ಲೋಕೇಶ್ವರ್ ಸರ್, ಇನ್ನೊಂದು ಪ್ರಶ್ನೆನ ಇಲ್ಲಿ ಪ್ರಸನ್ನ ಕುಮಾರ್ ಅವರು ಒಂದು ವಾದವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಜೈಲಲ್ಲಿಯೂ ಈ ಆರೋಪಿ ಐಷಾರಾಮಿ ಬದುಕನ್ನು ಇಚ್ಛೆ ಪಡ್ತಾ ಇದ್ದಾನೆ, ಐಷಾರಾಮಿ ಬದುಕಬೇಕು ಅಂತ ಆಸೆ ಪಡ್ತಾ ಇದ್ದಾನೆ, ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ಒಂದು ವಾದ ಪ್ರಸನ್ನ ಕುಮಾರ್ ಅವ್ರ ವಾದದ ತಿರುಳು ಸರ್. ಈ ಐಷಾರಾಮಿ ಬದುಕನ್ನು ಇಚ್ಛೆ ಪಡುವುದು ಎಂದರೆ ಹಾಸಿಗೆ ಕೇಳಿದ್ರು, ದಿಂಬು ಕೇಳಿದ್ರು, ನನಗೆ ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳಿ, ನನ್ನನ್ನು ನನಗೊಂದು ಊಟ ಕೊಡಿ ಅಂತ ಕೇಳಿದ್ದಿರಬಹುದು, ವಾಕಿಂಗ್ ಮಾಡೋಕ್ಕೊಂದು ಅವಕಾಶ ಕೊಡಿ ಅಂತ ಕೇಳಿದ್ದಿರಬಹುದು, ಸೆಲ್ಲಿಂದ ಆಚೆ ಬಿಡಿ ಅಂತ ಕೇಳುವುದು ಜೈಲಿನ ಮ್ಯಾನ್ಯಲ್ ಪ್ರಕಾರ ಐಷಾರಾಮಿ ಸೌಲಭ್ಯಗಳಾಗ್ತಾವ ಸರ್? ಅದು ಈಗ ಆಲ್ರೆಡಿ ಪ್ರಿಸ್ಕ್ರೈಬ್ಡ್ ಫೆಸಿಲಿಟೀಸ್ ಅಲ್ಲಿ ಮ್ಯಾನ್ಯುಯಲ್ ಅಲ್ಲಿ ಇದೆ. ಮತ್ತೆ ಅವ್ರಿಗೆ ಯಾವಾಗ ಬಿಡಬೇಕು, ಯಾರಿಗ್ ಬಿಡಬೇಕು, ಯಾರಿಗ್ ಬಿಡಬಾರ್ದು ಅನ್ನೋದು ಇದೆ. ನಾನು ಆವಾಗ್ಲೇ ಹೇಳಿದೆ, ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಮತ್ತೆ ಅವರ ವ್ಯಕ್ತಿತ್ವ ಏನಿದೆ ಸಮಾಜದಲ್ಲಿ ಅದೆಲ್ಲದೂ ನೋಡ್ಕೊಂಡು ಅವ್ರನ್ನ ಸೂಕ್ಷ್ಮವಾಗಿ ನೋಡ್ಕೊಂಡು ಇರೋ ದಿವಸ ಅವ್ರಿಗೆ ಕೇರ್ ತಗೋಬೇಕು ಅನ್ನೋದು ಜೈಲ್ ಅಥಾರಿಟೀಸ್ ಒಂದು ಉದ್ದೇಶ ಇರುತ್ತೆ. ಮ್ಯಾನ್ಯಲ್ ಅಲ್ಲೂ ಆ ತರದ್ದು ಡಿಫ್ರೆನ್ಸಿಯೇಷನ್ಸ್ ಗಳು ಮಾಡಿದ್ದಾರೆ. ಯಾರ್ಯಾರಿಗೆ ಸ್ಪೆಷಲ್ ಸೆಕ್ಯೂರಿಟಿ ಯಾರಿಗೆ ಕೊಡ್ಬೇಕು, ಯಾವ ಸೆಲ್ ಅಂದ್ರೆ ಒಬ್ಬನೇ ಇರುವಂತ ಸೆಲ್ಗಳಿದೆ, 5-6 ಜನ ಇರುವಂತದ್ದಿದೆ, 50 ಜನ ಇರುವಂತದ್ದಿದೆ. ಇದೆಲ್ಲಾ ಸೆಲ್ಗಳಲ್ಲೂ ಯಾವಾಗ ಹಾಕ್ಬೇಕು ಅನ್ನೋದಕ್ಕೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಆ ಪ್ರಕಾರನೇ ಅಲ್ಲಿ ಮಾಡೋದಲ್ಲಿ ಇವ್ರು ಇಂಡಿವಿಜುವಲ್ ಸೆಲ್ ಫೆಸಿಲಿಟಿ ಕೆಲವರಿಗೆ VIPsಗೂ ಕೊಡ್ತಾರೆ. ಈ ಪೊಲಿಟಿಕಲ್ ಏನು ಆರೋಪಿತರು ಇರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಬೇರೆ ತರದ ಸೆಲ್ಗಳು ಇರುತ್ತೆ. ಈ ಕ್ರೈಮ್ ಮಾಡಿದವ್ರಿಗೆ ಬೇರೆ, ಅದರಲ್ಲೂ ತೀವ್ರತರವಾದ ಕ್ರೈಮ್ ಮಾಡುವಂತ ವ್ಯಕ್ತಿಗಳಿದ್ರೆ ಅವ್ರಿಗೆ ಬೇರೆ, ಅವ್ರನ್ನ ತುಂಬಾ ಐಸೋಲೇಟ್ ಮಾಡ್ತಾರೆ. ಈ ಸೆಲೆಬ್ರಿಟಿ ಲೋಕೇಶ್ವರ್ ಸರ್, ಈಗ ಇಲ್ಲಿ ಈ ಕೇಸಲ್ಲಿ ಸರ್, ಈಗ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳ ಸೆಕ್ಯೂರಿಟಿ ಇಶ್ಯೂ ಅಂದರೆ ಏನು? ಇವರೇನಾದರೂ ಜೈಲು ಗೋಡೆ ಹಾರಿಬಿಟ್ಟು ಆಚೆ ಓಡಿ ಹೋಗ್ಬಿಡ್ತಾರೆ ಅಂತನಾ, ಅಥವಾ ಅಕಸ್ಮಾತ್ ಹತ್ತತ್ರ ಇಟ್ಟುಬಿಟ್ರೆ ಹೊಡೆದಾಡ್ಕೊಂಡ್ಬಿಡ್ತಾರೆ ಅಂತನಾ, ಅಥವಾ ಇವರು ಜೀವಕ್ಕೆ ಅಪಾಯ ಇದೆ ಅಂತನಾ, ಅಥವಾ ಇವರು ಜೈಲು ಒಳಗಡೆಯೂ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ ಅಂತನಾ? ಏನು ಸೆಕ್ಯೂರಿಟಿ ಅಂದರೆ ಏನು ವಿಚಾರ? ಭದ್ರತೆ ಅಂದರೆ ಏನು ವಿಚಾರ ಇವ್ರದ್ದು? ಅವಕಾಶ ನೀವು ಹೇಳಿದ್ದು ಸಾಧ್ಯತೆಗಳು ಇದೆ. ಈಗ ಅವರು ಏನೋ ಒಂದು ಇದಕ್ಕೋಸ್ಕರ ಕರ್ಕೊಂಬಂದಾಗ ಹಿಂಗೆ ಸಾಯಕ್ಕೆ ಕಾರಣ ಆಗ್ಬಿಟ್ಟು ನಮ್ಗೆಲ್ಲ ತೊಂದರೆ ಆಗ್ಬಿಟ್ಟಿದೆ ಅಂತ ಅವ್ರಿಗೂ ಕೋಪ ಹುಟ್ಟಿದ್ರು ಹೆಚ್ಚಲ್ಲ, ಅಥವಾ ಒಳಗಿರೋರಲ್ಲೇ
ಈತನ್ನ ಬೇರೆ ಬೇರೆ ಕಾರಣಗಳಿಗೆ ತೊಂದರೆ ಮಾಡ್ಬೇಕು ಅಂತ ಯೋಚನೆ ಮಾಡೋರು ಇದ್ರು ಹೆಚ್ಚಲ್ಲ. ನಿಮ್ಗೆ ಗೊತ್ತಿದೆ, ಅಲ್ಲಿ ಫಸ್ಟ್ ಇದ್ದ ಫೆಸಿಲಿಟಿ ಸೈಕಲ್ ರವಿ ಅನ್ನೋರ್ ಕಡೆಯಿಂದ ತಗೊಂಡ, ಆಮೇಲೆ ವಿಲ್ಸನ್ ಗಾರ್ಡನ್ ನಾಗನ್ ಕಡೆಯಿಂದ ತಗೊಂಡ. ಆ ಫೋಟೋನೆಲ್ಲ ಇವ್ರದ್ದು ವಿಲ್ಸನ್ ಗಾರ್ಡನ್ ಜೊತೆ ಇದ್ದೊಂದು ಒಡೆದು ಕಳ್ಸಿದ್ದೆ ಸೈಕಲ್ ರವಿ ಕಡೆಯವರು ಆಚೆ ಕಡೆಗೆ. ಈ ತರ ಒಬ್ರಿಗೆ ಯಾವ್ದೋ ಕಾರಣಕ್ಕೆ ದ್ವೇಷ ಹುಟ್ಟೋ ಅವಕಾಶ ದರ್ಶನ್ ಮೇಲೆ ಆಗಿದೆ ಅನ್ನೋದಕ್ಕೆ ಆಲ್ರೆಡಿ ದಾಖಲೆ ಆಗೋಗಿದೆ. ಓಕೆ. ಸೊ ಪ್ರಾಬ್ಲಮ್ ಏನ್ ಬೇಕಾದ್ರೂ ಹುಟ್ಟುತ್ತೆ ಅನ್ನೋದು ಒಬ್ಬ VIP ಅಥವಾ ಒಬ್ಬ ಸೆಲೆಬ್ರಿಟಿ ಬಗ್ಗೆ ಅನ್ನೋದು ಎಚ್ಚರಿಕೆಗೋಸ್ಕರ ಆತನ್ನ ಎಷ್ಟು ಬೇಕೋ ಅಷ್ಟು ವಾಕಿಂಗು ಮತ್ತೊಂದು ಫ್ರೀ ಆಗಿ ಜೈಲಲ್ಲಿ ಇರಕ್ಕೆ ಅವಕಾಶ ಕೊಡದಲ್ಲೇ ಸೇಫ್ಟಿ ನೋಡಕ್ಕೆ ಮುಖ್ಯ ನೋಡ್ತಾರೆ. ಅಲ್ಲೇ ಒಳಗಡೆ ಓಡಾಡಕ್ ಅವಕಾಶ ಕೊಟ್ಟಿದ್ದಾರೆ, ಅದೇನ್ ಇಲ್ಲ ಅಂತ ಇಲ್ಲ. ಅದೇನೋ 20 ಅಡಿದೋ 20 ಮೀಟರ್ದು ಲಾನ್ ಸಾರಿ ಇದ್ರಲ್ಲಿ ಓಡಾಡಕ್ ಅವಕಾಶ ಕೊಟ್ಟಿದ್ರು ಅಂತ ನಾನು ಕೇಳಿದ್ದೀನಿ. ಕೊಟ್ಟಿಲ್ಲ ಅಂತ ಏನಲ್ಲ, ಆದ್ರೆ ಈ ದಲ್ದಿಮ್ ಕೊಡೋದು ಅದೆಲ್ಲ ಲಕ್ಸುರಿ ಅಂತ ಏನ್ ಯಾರು ಹೇಳಕ್ ಬರೋದಿಲ್ಲ. ಅಥವಾ ಒಂದ್ ಬೆಡ್ ಕೇಳಿದ್ರು ಅದೇನು ಇದಂತಲ್ಲ, ಕೊಡೋಕ್ ಪ್ರಾವಿಷನ್ ಇದೆಯಾ ಅನ್ನೋದು ಪ್ರಶ್ನೆ ಅಲ್ಲಿ. ಅಲ್ಲಿ ಬೇರೆ ಎಲ್ಲಾ ಆರೋಪಿತರಿಗೆ ಏನ್ ಕೊಡೋದೈತೆ ಅದನ್ನ ಕೊಡ್ಬೋದು ಅನ್ನೋದು ಅಷ್ಟೇ ಇರುತ್ತೆ ಆರ್ಗ್ಯುಮೆಂಟ್ ಜೈಲ್ ಅಥಾರಿಟೀಸ್ದು. ಬೇರೆ ಕೊಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಂತ ನ್ಯಾಯಾಲಯ ಅಂತ ಅದ್ ಕೊಟ್ಟಿದೀವಿ. ನಿಮ್ಗೆ ಅಷ್ಟು ಪ್ರಶ್ನೆ ಇದೆ, ನ್ಯಾಯಾಲಯದಲ್ಲಿ ಆರ್ಡರ್ ಮಾಡಿಸಿ ಅಂತಾರೆ. ಅದೇ ಮಾಡಿರೋದು ಈಗ. ಸರ್, ಇದೆಲ್ಲದರ ಆಚೆಗೆ ಸರ್ ಕಾನೂನು, ಕಟ್ಟಳೆ, ನಿಯಮ, ಜೈಲ್ ಮ್ಯಾನ್ಯುಯಲ್, ಇದೆಲ್ಲದರ ಆಚೆಗೆ ಒಂದು ಮಾತು ಕೇಳಿಬಿಡ್ತೀನಿ ಸರ್. ಜೈಲಲ್ಲಿ ಒಂದಷ್ಟು ಜನ ಅಧಿಕಾರಿಗಳು ಇರ್ತಾರಲ್ಲಿ, ಸಿಬ್ಬಂದಿ ಇರ್ತಾರೆ. ಆ ಒಂದು ಸಿಬ್ಬಂದಿ ಬಳಿಯಲ್ಲಿ ತನಗೆ ಬೇಕಿರತಕ್ಕಂಥ ಮಿನಿಮಮ್ ಸವಲತ್ತುಗಳನ್ನು ಪಡೆಯುವ ಸಲುವಾಗಿ ಸರಳವಾಗಿ ಸ್ವಲ್ಪ ಒಂದು ವಾರವೋ 10 ದಿನವೋ ಸುಮ್ಮನೆ ಇದ್ದು ಇಂಥದ್ದೇನೋ ಒಂಚೂರು ಮಾಡಿಕೊಡ್ಬಹುದಾ ನನಗೆ ಅಂತ ಕೇಳಿಕೊಂಡಾಗ ಅದು ಸಿಗುವಂಥ ಚಾನ್ಸಸ್ ಎಷ್ಟು ಮಟ್ಟಿಗೆ ಇರುತ್ತೆ? ಇಲ್ಲ, ಪ್ರತಿಯೊಂದಕ್ಕೂ ನಾನು ನಿಮ್ಮನ್ನು ಕೋರ್ಟ್ಗೆ ಎಳಿತೀನಿ, ಕೋರ್ಟಲ್ಲಿ ಮೇಲೆ ಆರೋಪ ಮಾಡ್ತೀನಿ, ಈ ಮೆಥಡ್ ಅನುಸರಿಸಿದ್ರೆ ಅದು ಈಸಿ ಆಗುತ್ತೆ ಸರ್? ನೋಡಿ, ಯಾವಾಗ್ಲೂ ನಮ್ಮಲ್ಲಿರೋದು ಸಾಮ, ದಾನ, ಭೇದ, ದಂಡ ಅಂತ ಎಲ್ಲ ವಿಚಾರ ಗೊತ್ತಿದೆ. ಅದಕ್ಕೆ ಬುದ್ಧಿವಂತ ಆದವನು ಒಳ್ಳೆ ರೀತಿಯಲ್ಲಿ ಸಾಲ್ವ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕಾಗುತ್ತೆ. ಅವನು ಅಧಿಕಾರಿಗಳು ಎಲ್ಲರೂ ಒಂದೇ ತರ ಇರ್ತಾರೆ ಅಂತಲ್ಲ. ಅದು ದಯಾನಂದ್ ಅವ್ರಿಗೆ ಇವ್ರ ಮೇಲೆ ವೈಯಕ್ತಿಕ ದ್ವೇಷ, ಕೋಪ ಪ್ರಶ್ನೆ ಇಲ್ಲ. ಒಬ್ಬ ಅಧಿಕಾರಿಯಾಗಿ ಅದನ್ನ ಕೆಲಸ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಿಂದ ಅದು ಮಾನವೀಯತೆ ಇರಲಿ, ಹೊಟ್ಟೆ ಒಳಗೆ ತುಂಬಾನೇ ಇರುತ್ತೆ. ಇವ್ರು ಕೇಳೋ ರೀತಿಲಿ ಕೇಳಿ ಮಾಡ್ಬೇಕು ವಿನ ಬೆದರಿಕೆ ಅಥವಾ ಇನ್ನೇನೋ ಬ್ಲಾಕ್ ಮೇಲಿಂಗ್ ಮೆಥಡ್ಗಳು ಮಾಡಿ ನಾನು ಫೆಸಿಲಿಟಿ ತಗಂತೀನಿ ಅಂದಾಗ ಕಾನೂನಲ್ಲಿ ಬೇರೆ ದಾರಿಗಳನ್ನ ಇವ್ರು ಹುಡುಕಿ ಅದಕ್ಕೆ ಪ್ರಿವೆಂಟ್ ಮಾಡ್ತಾರೆ. ಅದಂತೂ ಸತ್ಯ. ಫೈನ್. ಈಗ ದಿಲೀಪ್ ಅವರೇ ಇಂಥ ಒಂದು ಕೇಸ್ಗಳ ವಿಚಾರ ಬಂದಾಗ ಈ ಮೆಡಿಕಲ್ ಗ್ರೌಂಡನ್ನು ಮುಂದೆ ತರ್ತಾ ಇದ್ದಾರೆ. ಒಂದು ಕಡೆ ದರ್ಶನ್ ಪರ ವಕೀಲರು ಕೈ ವಿಚಾರ ಹೇಳ್ತಾ ಇದ್ದಾರೆ, ಶೀತ ಅಂತ ಹೇಳ್ತಾ ಇದ್ದಾರೆ. ಒಮ್ಮೆ ಈ ಮೆಡಿಕಲ್ ಫೆಸಿಲಿಟಿ ತೆಗೆದುಕೊಂಡ ಮೇಲೆ ವ್ಯಕ್ತಿ ಏನು ಮಾಡಿದ್ದ ಅನ್ನೋ ವಿಷಯ ಕೂಡ ಇಂಥ ಸಂದರ್ಭಗಳಲ್ಲಿ ಮುನ್ನೆಲೆಗೆ ಬರುತ್ತಾ ಅಂತ. ಸೇಮ್ ವ್ಯಕ್ತಿ ಮೆಡಿಕಲ್ ವಿಚಾರ ತಗೊಂಡು ಈಗ ಏನ್ ಮಾಡ್ತಾ ಇದ್ರು, ಕನ್ಸಿಡರ್ ಮಾಡ್ಬೇಕಾದ್ರೆ ಅದನ್ನು ಕೂಡ ಪರಿಗಣಿಸಿದಾರೆ. ತಾವು ನೆನಪಿದ್ರೆ ನೋಡಿ, ಲಾಸ್ಟ್ ಟೈಮು ಬೇಲ್ ತಗೊಂಡಿದ್ದು ತನಗೆ ಹೆಲ್ತ್ ಸರಿ ಇಲ್ಲ, ನಾನು ಆಪರೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದು ಇಂಟ್ರಿಮ್ ಬೇಲ್ ಹೈಕೋರ್ಟ್ ಕೊಡ್ತು. ಹೈಕೋರ್ಟ್ ಬೇಲ್ ಇಂಟ್ರಿಮ್ ಕೊಟ್ಟಾಗ ಯಾವಾಗ ಆಪರೇಷನ್ ಡೇಟ್ ಅಂತ ಫಿಕ್ಸ್ ಆಗಿತ್ತು ಅವಾಗ ಇವರಿಗೆ ಬೇರೆ ತರ ಇವಾಗ ಆಪರೇಷನ್ ಮಾಡಕ್ಕಾಗಲ್ಲ, ಬೇರೆ ತರ ಟ್ರೀಟ್ಮೆಂಟ್ ಕೊಡ್ಬೇಕು, ಇಲ್ಲ ಪೋಸ್ಟ್ಪೋನ್ ಆಯ್ತು ಅಂತ ಹೇಳಿದ್ರು. ಇವ್ರು ಯಾವಾಗ ಇನ್ನು ಟ್ರೀಟ್ಮೆಂಟ್ ಅಥವಾ ಆಪರೇಷನ್ ಮಾಡ್ಬೇಕು ಅಂತ ಇರ್ಬೇಕಾದ್ರೆ ಹೈಕೋರ್ಟ್ ಬೇಲ್ ಕೊಡ್ತು. ಅದಾದ್ಮೇಲೂ ಕೂಡ ಆ ವ್ಯಕ್ತಿ ಅಂದ್ರೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿಲ್ಲ, ಆಪರೇಷನ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ನೀವ್ ಎಲ್ಲೇ ಹೋದ್ರು ಅವ್ರದ್ದು ನೀವು ನೋಡಿರ್ಬೋದು, ನಾರ್ಮಲ್ ನಡ್ಕೊಂಡು ಹೋಗ್ತಾ ಇದ್ರು, ನಾರ್ಮಲ್ ನಡ್ಕೊಂಡು ಬರ್ತಾ ಇದ್ರು. ಇದೇನು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂತು ಅಂದ್ರೆ ಎಲ್ಲ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು. ಗಮನಕ್ಕೆ ಏನ್ ಬಂತು ಅಂತಂದ್ರೆ ಈ ವ್ಯಕ್ತಿ ಸುಳ್ಳು ಹೇಳಿ ಇಂಟ್ರಿಮ್ ಬೇಲ್ ತಗೊಂಡಿದ್ದಾರೆ ಮೆಡಿಕಲ್ ಗ್ರೌಂಡ್ ಮೇಲೆ ಅಂತ ಹೇಳ್ಬಿಟ್ಟು. ಸೊ ನಾವು ಇವಾಗ ಒಂದು ಸಲ ಒಬ್ಬ ವ್ಯಕ್ತಿ ಮೇಲೆ ಒಂದು ಫೈಂಡಿಂಗ್ ಇದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅಥವಾ ಗಮನಕ್ಕೆ ಬಂದ್ರೆ ಅದೇ ವ್ಯಕ್ತಿ ಅದೇ ಗ್ರೌಂಡ್ ಇಟ್ಕೊಂಡು ಮತ್ತೊಂದ್ಸಲ ಕೇಳಿದ್ರೆ ಕನ್ಸಿಡರ್ ಮಾಡೋದು ತುಂಬಾ ಕಷ್ಟ. ಅನ್ಲೆಸ್ ದೇರ್ ಇಸ್ ಅ ಸರ್ಟಿಫಿಕೇಟ್ ಬೈ ದಿ ಹೆಲ್ತ್ ಆಫೀಸರ್ ಇನ್ ದಿ ಜೈಲ್ ಟು ದಟ್ ಎಕ್ಸ್ಟೆಂಟ್ saying that no his health is deteriorating every day because of the cold or some other reason ಅಂತ ಹೇಳ್ಬಿಟ್ಟು. ಸೊ ಅದಕ್ಕೂ ಕೂಡ ಒಬ್ಬ ವ್ಯಕ್ತಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಬೇರೆ ಅದಕ್ಕೆ ಬೇಲ್ ಕೊಡ್ಬೇಕು ಅಂತ ಅಥವಾ ಬೇರೆ ಇನ್ನೆಲ್ಲರೂ ವರ್ಗಾವಣೆ ಮಾಡ್ಬೇಕು ಯಾವ್ದಾರ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರೆ ಅದಕ್ಕೊಂದು ನಿಯಮ ಅಂತ ಇದೆ.
ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಅದನ್ನ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಆ ಗ್ರೌಂಡ್ ಮೇಲೆ ಅವ್ರು ತಗೋಬಹುದು. ವಿನಾಕಾರಣ ಏನು ಇಲ್ದರೆ ಮತ್ತೆ ಒಂದು ಸ್ಟೇ ಸೆಂಟೆನ್ಸ್ ಹೇಳಿದ್ರೆ ಅವ್ರಿಗೆ ಈ ತರ ಆಗ್ತಿದೆ ಅಂತ ಹೇಳ್ಬಿಟ್ಟು ವಿತೌಟ್ ಎನಿ ಸರ್ಟಿಫಿಕೇಟ್ ನಾರ್ಮಲಿ ಕೋರ್ಟ್ ಕೂಡ ನಂಬೋದಿಲ್ಲ ಈ ರೀತಿ ಹೇಳಿಕೆಯನ್ನ. ಓಕೆ, ಇನ್ನೊಂದ್ಸಿಗೆ ಸಂಬಂಧಿಕರು ಭೇಟಿಗೆ ಅನುಕೂಲ ಆಗಬೇಕು. ಬೆಂಗಳೂರಲ್ಲಿದ್ದಾರೆ, ತಾಯಿಗೆ ವಯಸ್ಸಾಗಿದೆ, ಹುಷಾರಿಲ್ಲ, ಅವ್ರಿಗೆ ಮಗು ನೋಡಬೇಕು ಅಂತ ಬಯಸ್ತಾರೆ, ನಮಗೆ ಬಳ್ಳಾರಿಗೋ ಬೆಳಗಾವಿಗೋ ಹಾಕ್ಬಿಟ್ರೆ ದೂರ ಆಗುತ್ತೆ. ಈ ಗ್ರೌಂಡ್ಗಳು ಹಿಂದೆ ಬೇರೆ ಯಾವುದೇ ಆರೋಪಿಗಳ ವಿಚಾರದಲ್ಲಿ ಮಾನ್ಯವಾಗಿದೆಯಾ? ಸರ್, ಅದು ಅಂದ್ರೆ ಒಬ್ಬ ವ್ಯಕ್ತಿನ ಇನ್ನೊಬ್ಬ ಅಂದ್ರೆ ಒಬ್ಬ ಅಪರಾಧಿನ ಇನ್ನೊಂದು ಜೈಲಿಗೆ ಸ್ಥಳಾಂತರ ಮಾಡ್ಲಿಕ್ಕೆ ಒಂದು ಬಲವಾದ ಕಾರಣ ಇರಬೇಕು. ಓಕೆ, ಒಂದು ಆ ವ್ಯಕ್ತಿ ಯಾವ್ದಾರ ಒಂದು ಅಪರಾಧದಲ್ಲಿ ಅಂದ್ರೆ ಕನ್ವಿಕ್ಷನ್ ಆಗಿರ್ಬೇಕು. ಕನ್ವಿಕ್ಷನ್ ಆಗಿದ್ದು ಅವರು ಈ ಜೈಲಲ್ಲಿ ಇದ್ರೆ ಸಹ ಕೈದಿಗಳಿಗೆ ತೊಂದರೆ ಉಂಟಾಗುತ್ತೆ ಅನ್ನೋ ಒಂದು ಭಾವನೆ ಇರಬೇಕು. ಅಥವಾ ಆ ಅಪರಾಧಿ ಈ ಜೈಲಲ್ಲಿ ಇದ್ರೆ ಬೇರೆ ಏನಾದ್ರು ಒಂದು ಎಡವಟ್ಟು ತೊಂದರೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಏನೋ ಒಂದು ರೀಸನ್ ಇರಬೇಕು. ಅವನಿಂದ ಅಲ್ಲಿ ಜೈಲಲ್ಲಿ ಅಶಾಂತಿ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಏನಾದ್ರು ಒಂದು ರಿಪೋರ್ಟ್ ಇರಬೇಕು. ಈ ರೀತಿ ರೇರೆಸ್ಟ್ ರೇರ್ ಕೇಸ್ಗಳಲ್ಲಿ ಮಾತ್ರ ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ವರ್ಗಾವಣೆ ಕೊಡ್ತಾರೆ. ಅಥವಾ ಫಾರ್ ಎಕ್ಸಾಂಪಲ್ ಈ ಜೈಲಲ್ಲಿ ಅವರಿಗೆ ತುಂಬಾ ಜನ ಎನ್ಮಿಟಿ ಇದ್ದು ಊಟಕ್ಕೆ ಬಿಟ್ಟಂತ ಸಂದರ್ಭದಲ್ಲಿ ಅಥವಾ ಬೇರೆ ಸಂದರ್ಭದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡೋ ಅಂತ ಏನಾದ್ರು ಸಂದರ್ಭ ಇದ್ರೆ ಅಂತ ಸಂದರ್ಭದಲ್ಲಿ ಅವ್ರನ್ನ ಹೌದಪ್ಪ ಇಲ್ಲಿದ್ರೆ ಅವ್ರ ಜೀವಕ್ಕೆ ಅಪಾಯ ಇದೆ, ಸೊ ನಾವ್ ಏನೇ ಪ್ರೊಟೆಕ್ಷನ್ ಕೊಟ್ರು ಅಪಾಯ ತಪ್ಸಕ್ಕಾಗಲ್ಲ, ಹಾಗಾಗಿ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ಬೋದು. ಆದ್ರೆ ಇದ್ಯಾವುದೂ ಈ ಕೇಸಲ್ಲಿ ಪ್ರಕರಣದಲ್ಲಿ ಕಂಡು ಬರ್ತಾ ಇಲ್ಲ. ಓಕೆ, ಅಂದ್ರೆ ಈ ದರ್ಶನ್ ಅವರಿಗೆ ತುಂಬಾ ಎನಿಮೀಸ್ ಇದಾರೆ, ಅವ್ರ ಜೀವಕ್ಕೆ ಅಪಾಯ ಇದೆ ಅಂತನೋ, ಅಥವಾ ಅವ್ರು ಇಲ್ಲಿದ್ರೆ ಅಶಾಂತಿ ಉಂಟಾಗುತ್ತೆ ಜೈಲೊಳಗಡೆ ಅಂತನೋ, ಸೊ ಅಥವಾ ಅವ್ರನ್ನ ಒಳಗಡೆನೆ ಒಂದ್ ಸಿಂಗಲ್ ಸೆಲ್ ಅಲ್ಲಿ ಹಾಕ್ಬೇಕು, ಅವ್ರಿಗೆ ಈ ರೀತಿ ಸಜೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಆದೇಶ ಇಲ್ಲ. ಹಾಗಾಗಿ ಒಂದು ನಾರ್ಮಲ್ ಅರ್ಜಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಬಂದಿದೆ, ಅದನ್ನ ಪರಿಗಣಿಸ್ಬೇಡವಾ, ಈ ಪ್ಯಾರಾಮೀಟರ್ ಒಳಗಡೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಮಾನ್ಯ ನ್ಯಾಯಾಧೀಶರು ಅದ್ರ ಬಗ್ಗೆ ವಿವೇಚನೆ ಬಳಸಿ ಆರ್ಡರ್ ಮಾಡಬಹುದು. ಓಕೆ ಓಕೆ ಥ್ಯಾಂಕ್ ಯು ದಿಲೀಪ್ ಕುಮಾರ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಥ್ಯಾಂಕ್ ಯು ಲೋಕೇಶ್ವರ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ನೋಡಿ, ಕೆಲವೊಮ್ಮೆ ಖ್ಯಾತಿ ಅಥವಾ ಸೆಲೆಬ್ರಿಟಿ ಸ್ಟೇಟಸ್ ಅನ್ನೋದು ಕೆಲವೊಮ್ಮೆ ವರವಾದರೆ ಕೆಲವೊಮ್ಮೆ ಘೋರ ಶಾಪ. ಅದರಲ್ಲೂ ಇಂಥ ಪ್ರಕರಣಗಳಲ್ಲಿ ಆರೋಪಿಯಾದಾಗ ಹಿಂದೆ ಈ ಆರೋಪಿಗೆ ಒಂದಷ್ಟು ಬೇಲ್ ಸಿಕ್ಕಾಗ ಏನು ನಡವಳಿಕೆಗಳಿದ್ವು ಅನ್ನೋ ವಿಚಾರ ಈಗ ಜೈಲು ಒಳಗಡೆಯ ತೀರಾ ಮಿನಿಮಮ್ ಸೌಲಭ್ಯದವರೆಗೂ ಕೂಡ ಬಂದು ನಿಂತಿವೆ. ಸೌಲಭ್ಯ ಸಿಗಬಹುದು, ಸೌಲಭ್ಯಕ್ಕೆ ನಿರಾಕರಣೆ ಕೂಡ ಮಾಡಬಹುದಾಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಸದ್ಯಕ್ಕೆ ಕಾಯ್ದಿರಿಸಲಾಗಿದೆ. ಏನು ಬರುತ್ತೆ ಅಂತ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.